Once again, good afternoon to everybody. Once again, the same instruction. ಪ್ರಶ್ನೆಗಳು ಕೇಳಿ ಆನ್ಸರ್ಸ್ ಮಾಡಿ ಬಟ್ ಚಾರ್ಟನ್ನು ಕಮ್ಮಿ ಮಾಡಿ ಒಳ್ಳೆಯದಾವ ನೋಡೋಣ. ಸರಿ, ಓಕೆ. ಸೊ ಟುಡೇ we are going to discuss the concepts related to mechanical properties of fluids. ಲಾಸ್ಟ್ ಕ್ಲಾಸಲ್ಲಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಸ್ವಲ್ಪ ಥಿಯರಿ ಜಾಸ್ತಿ ಇರುತ್ತೆ. ಬೇಸಿಕಲಿ ಈ ಚಾಪ್ಟರ್ ಇರೋದೇ ಆ ಥರ, ಸ್ವಲ್ಪ ತುಂಬ ಎಕ್ಸ್ಟ್ರಾ ಇದೆ ಥಿಯರಿ ವಿಚಾರದಲ್ಲಿ. ಬಟ್ ಎಲ್ಲ ಕ್ವಶನ್ಸು ಇಲ್ಲಿ ಬರೋದು ತುಂಬ ಡೈರೆಕ್ಟ್ ಆಗಿರುತ್ತೆ, ಅದನ್ನು ನಾವು ನೋಡೋಣ. ಕೆಲವೊಂದು ಟ್ರಿಕ್ಕಿ ಇದೆ, ಅಂದರೆ ಈಕ್ವೇಷನ್ಸ್ನೆಲ್ಲ ನೀವು ಮುಂಚೆನೇ ಮಾಡ್ಕೊಂಡಿದ್ರೆ ಸಾಲ್ವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಥರ ಏನೇನು ವಿಷಯಗಳಿದೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳಿ. ತುಂಬ ಫಾರ್ಮುಲಾಸ್ ಬರುತ್ತೆ ಇದರಲ್ಲಿ. ಇಲ್ಲಿ ಬೇಸಿಕಲಿ ನಿಮಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ಓಕೆ, ಫೈನ್. ಸೊ ಸಾಲಿಡ್ಸ್ ಮತ್ತು ಲಿಕ್ವಿಡ್ಸಲ್ಲಿ, ಅಲ್ಲಿ ಸಾಲಿಡ್ಸಲ್ಲಿ ಮಾಡ್ಬೇಕಾದ್ರೆ ನಾವು ಮೂರನೇ ವಿಧೊಂದು ಹೇಳಿದ್ವಿ, ಶಿಯರ್ ಮಾಡ್ಯುಲಸ್ ಇರುತ್ತೆ. ಸೊ ಹಾಗಾಗಿ ಅದರ ಶೇಪು ಚೇಂಜ್ ಆಗುತ್ತೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಫ್ಲೂಯಿಡ್ಸ್ ಅಂದರೆ ಎರಡು ವಿಚಾರ. ಫ್ಲೂಯಿಡ್ಸಲ್ಲಿ ಎರಡು ಥರ, ಒಂದು ಲಿಕ್ವಿಡ್ಸು, ಇನ್ನೊಂದು ಗ್ಯಾಸ್. ಎರಡಕ್ಕೂ ನಾವು ಫ್ಲೂಯಿಡ್ಸ್ ಅಂತಲೇ ಕರಿತೀವಿ. ಇಲ್ಲಿ ದೆರ್ ಇಸ್ ನೋ ಶಿಯರ್ ಮಾಡ್ಯುಲಸ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್. ಸೊ ಯಾವುದೋ ಒಂದು ಲಿಕ್ವಿಡ್ ಸರ್ಫೇಸ್ ಇದೆ, ಅದರ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದರೆ ಅದೇನಾಗುತ್ತೆ, ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ವಾಪಸ್ ಅದನ್ನು ಶಿಯರ್ ಮಾಡಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದನ್ನು ತಡೆಯಲ್ಲ. ಇಲ್ಲಿ ಯಾವುದು ಒಂದು ಸರ್ಫೇಸು ಇನ್ನೊಂದು ಸರ್ಫೇಸು ರಿಲೇಟಿವ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವಾಪಸ್ ಅದನ್ನು ತಳ್ತಿರುವಂಥ ಯಾವುದು ಫೋರ್ಸ್ ಇಲ್ಲ. ಸೊ ಹಾಗಾಗಿ ಇದು ಫ್ಲೋ ಆಗುತ್ತೆ. ಸೊ ಅಲ್ಲಿ ನಾವು ಬೇಸಿಕಲಿ ಈ ಫ್ಲೂಯಿಡ್ಸನ್ನು ಈ ಥರ ಅರ್ಥ ಮಾಡ್ಕೋಬೋದು. ಸೊ ನೆಕ್ಸ್ಟು, ಎ ಫ್ಲೂಯಿಡ್ ಇಸ್ ಅ ಸಬ್ಸ್ಟೆನ್ಸ್ ದಟ್ ಕ್ಯಾನ್ ಫ್ಲೋ. ನಾನು ಹೇಳ್ದಂಗೆ ದ ಟರ್ಮ್ ಫ್ಲೂಯಿಡ್ ರೆಫರ್ಸ್ ಟು ಬೋತ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಇದರಲ್ಲಿ ಎರಡು ಥರ ಇದೆ, ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಮತ್ತು ಡೈನಮಿಕ್ಸ್ ಅಂತ, ಆಯಿತಾ. ಸೊ ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಅಂದರೆ ಸ್ಟಡಿ ಆಫ್ ಫ್ಲೂಯಿಡ್ಸ್ ಅಟ್ ರೆಸ್ಟ್. ಇವಾಗ ಯಾವುದೋ ಒಂದು ಗ್ಲಾಸಲ್ಲಿ ನೀರಿಟ್ಟಿದ್ದೀರಾ, ಅದರಲ್ಲಿ ಏನೇನು ಫೋರ್ಸು ಆ್ಯಕ್ಟ್ ಮಾಡ್ತಿದೆ ಅನ್ನೋದೆಲ್ಲ ಸ್ಟಡಿ ಮಾಡೋದಿದೆಯಲ್ಲ, ದಟ್ ಕೈಂಡ್ ಆಫ್ ಸ್ಟಡಿ ಇಸ್ ಕಾಲ್ಡ್ ಫ್ಲೂಯಿಡ್ ಸ್ಟ್ಯಾಟಿಕ್ಸ್. ಅದೇ ಥರ ಇಲ್ಲಿ ಒಂದು ಪೈಪಲ್ಲಿ ನೀರು ಹರಿತಿದೆ ಅಂತ ಇಟ್ಕೊಳ್ಳಿ, ಅದರದ್ದು ರೇಟ್ ಆಫ್ ಫ್ಲೋ ಹೇಗಿದೆ, ಎಷ್ಟು ವೆಲಾಸಿಟಿ ಇದೆ, ಈ ಥರದ್ದೆಲ್ಲ ಸ್ಟಡಿ ಮಾಡೋದು ಫ್ಲೂಯಿಡ್ ಡೈನಮಿಕ್ಸ್ ಆಗುತ್ತೆ. ಸೊ ಈ ಥರ ಫ್ಲೂಯಿಡ್ ಸ್ಟ್ಯಾಟಿಕ್ಸ್ ಮತ್ತು ಡೈನಮಿಕ್ಸ್ ಅಂತ ಎರಡು ಸಪರೇಟ್ ವಿಚಾರಗಳಿದೆ. ಸೊ ಇಲ್ಲಿ ದೇರ್ ಆರ್ ಸರ್ಟನ್ ಟರ್ಮ್ಸ್. ಈ ಟರ್ಮ್ಸ್ಗಳನ್ನ ನಾವು ಕಲ್ತ್ಕೊಂಡ್ರೆ ನೆಕ್ಸ್ಟು ಇದು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮೊದಲನೇದು ಥ್ರಸ್ಟ್ ಅಂತ. ದಿ ಟೋಟಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ಎ ಲಿಕ್ವಿಡ್ ಆನ್ ಎನಿ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಈಸ್ ಕಾಲ್ಡ್ ಥ್ರಸ್ಟ್. ಎ ಲಿಕ್ವಿಡ್ ಆಲ್ವೇಸ್ ಎಕ್ಸರ್ಟ್ಸ್ ಪರ್ಪೆಂಡಿಕ್ಯುಲರ್ ಟು ದಿ. ಸೊ ಥ್ರಸ್ಟ್ ಯಾವಾಗಿರುತ್ತೆ, ಯಾವಾಗಲೂ ಹೆಂಗಿರುತ್ತೆ ಅಂದರೆ ಈ ಸರ್ಫೇಸಿಗೆ ನಾರ್ಮಲ್ ಆಗೇ ಇರುತ್ತೆ ಯಾವಾಗಲೂ, ಆಯಿತಾ. ಇಲ್ಲೊಂದು ಸರ್ಫೇಸ್ ನೋಡ್ತಾ ಇದ್ದೀರಲ್ಲ ನೀವು, ಈ ಸರ್ಫೇಸಿಗೆ ಬೇಸಿಕಲಿ ನಾರ್ಮಲ್, ಈ ಸರ್ಫೇಸಿಗೆ ನಾರ್ಮಲ್ ಆಗೇ ಇರುತ್ತೆ ಯಾವಾಗಲೂ ಆ ಥ್ರಸ್ಟ್ ಆ್ಯಕ್ಟ್ ಆಗ್ತಾ ಇರೋದು, ಆಯಿತಾ. ಇಲ್ಲಿ ಇದು ಫ್ಲೋಟ್ ಆಗ್ತಿದೆ, ಇಲ್ಲಿ ಇದು ಕಂಪ್ಲೀಟಾಗಿ ಮುಳುಗಿದೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಫೋರ್ಸ್ ಹೇಗೆ ಆ್ಯಕ್ಟ್ ಮಾಡ್ತಿದೆ ಅಂತ ನೋಡಬೇಕಾದ್ರೆ ಇಟ್ಸ್ ಆಲ್ವೇಸ್ ನಾರ್ಮಲ್ ಟು ದಿ ಸರ್ಫೇಸ್, ಯಾವಾಗಲೂ ಇರುತ್ತೆ, ಆಯಿತಾ. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ಏನು ನೋಡಬೇಕಪ್ಪ ಅಂತಂದರೆ ನೆಕ್ಸ್ಟು ದಿ ಕಾನ್ಸೆಪ್ಟ್ ಆಫ್ ಡೆನ್ಸಿಟಿ. ಸೊ ಡೆನ್ಸಿಟಿ ಈಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಇಲ್ಲಿ ಮೂರು ಇದನ್ನು ನೋಡ್ತಾ ಇದ್ದೀರ. ಇದರಲ್ಲಿ ಹೈ, ಲೋ, ಇದು ಹೈ ಮತ್ತು ಇದೇನಾಗಿದೆ, ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿತಿನ್ ದಿ ಗಿವನ್ ವಾಲ್ಯೂಮ್ ಇಸ್ ಕ್ಲೋಸ್ಲಿ ಪ್ಯಾಕ್ಡ್. ಇಲ್ಲಿ ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಇದ್ರದ್ದು ಲೋ ಡೆನ್ಸಿಟಿ ಇರುತ್ತೆ, ಇದ್ರದ್ದು ಹೈ ಡೆನ್ಸಿಟಿ ಇದೆ. ಫಾರ್ ದಿ ಸೇಮ್ ವಾಲ್ಯೂಮ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಗ್ರೇಟರ್ ಇನ್ ದಿಸ್. Okay, let us call this A, B, C. C ನಲ್ಲಿ it is much greater than B and A, and B is greater than A. Therefore, we see that the density of this will be greater than the density of B is greater than the density of C. Okay. So, specific gravity ಅಥವಾ relative density ಅಂತ ಇದೆ. Relative density ಅಂದರೆ density of the substance divided by density of water at 0 degree Celsius. ಅಥವಾ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಲ್ಸಿಯಸ್, ಅದನ್ನು ತಗೋಬೋದು. ಓಕೆ. ಸೊ ಇಲ್ಲಿ ಮುಖ್ಯವಾಗಿ ವಿ ನೀಡ್ ಟು ನೋ ಸಮ್ ಡೆನ್ಸಿಟೀಸ್ ಆಫ್ ಸರ್ಟನ್ ಮೆಟೀರಿಯಲ್ಸ್. ಓಕೆ, ಅದು ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. The SI unit is kg per
meter cube. Okay, so we'll come back. ಇಲ್ಲಿ densities ನೋಡಿ. The density of air is 1.2, ethanol 0.8. ಸೊ ಈ ಥರನೇ ಬೇರೆ ಬೇರೆ ಇದೆ. ಇಲ್ಲಿ ನೋಡಿ ಐಸ್ದು ಇಟ್ಸ್ ಆ್ಯಕ್ಚುಲಿ ಲೆಸ್ ದೆನ್ 1, ವಾಟರ್ ಇಟ್ಸ್ ಆ್ಯಕ್ಚುಲಿ 1, ಐಸ್ದು ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಅದರದ್ದು ವಾಲ್ಯೂಮ್ ಕಮ್ಮಿ ಇರುತ್ತೆ, ಬಿಕಾಸ್ ಡೆನ್ಸಿಟಿ is actually less. Okay, volume is more basically. Okay, blood is almost very close to water, 1.03 ಇರುತ್ತೆ. ಗ್ಲಿಸರಿನ್ ಇವಾಗೆಲ್ಲ ಅದನ್ನು ತುಂಬ ಜನ ಉಪಯೋಗಿಸ್ತಿದ್ದಾರೆ. ಇದು ಏನು ಸ್ಯಾನಿಟೈಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವಾ, ತುಂಬ ಯೂಸ್ ಮಾಡ್ತೀವಿ ಗ್ಲಿಸರಿನ್. ತುಂಬ ತಿಕ್ಕಾಗಿರುತ್ತೆ ನೋಡಿ, ಅದೆಲ್ಲ ನೀವೆಲ್ಲ ನೋಡಿರ್ತೀರ ಇವಾಗ. ಸೊ ವಿಚ್ ಇಸ್ 1.26 ಇರುತ್ತೆ. ಅಲ್ಯೂಮಿನಿಯಮು. ಸೊ the densities of various metals, copper, silver ನೋಡಿ 10.5, mercury is liquid metal which is 13.6, gold is 19.3, platinum is 21.4. okay, white dwarf is 10 power 10, neutron star is 10 power 18. ಒಂದು ನ್ಯೂಟ್ರಾನ್ ಸ್ಟಾರ್ ಸ್ಪೂನ್ ಅಲ್ಲಿ ತಗೊಂಡ್ರೆ that will weigh the population on the earth. ಓಕೆ, ಇಡೀ ಪಾಪ್ಯುಲೇಷನ್ದು ಒಂದು ಕಡೆ ತಕಡಿಲಿ ಹಾಕ್ಬಿಟ್ಟು ನೀವು ನ್ಯೂಟ್ರಾನ್ ಸ್ಟಾರ್ನ ಒಂದು ಸ್ಪೂನ್ ತೊಗೊಂಡು ಇನ್ನೊಂದು ಕಡೆ ತಕಡಿಲಿ ಹಾಕಿದ್ರೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಷ್ಟು ಡೆನ್ಸ್ ಆಗಿರುತ್ತೆ. ಓಕೆ, ದಟ್ಸ್ ಹೌ ಇಟ್ ಇಸ್. ಓಕೆ, ಫೈನ್. ಸೊ ಇಲ್ಲಿ ಇದ್ರದ್ದೆಲ್ಲ ಒಂದಷ್ಟು ಡೆನ್ಸಿಟಿಗಳು ನೋಡಿದ್ವಿ ನಾವು. ನಾನು ಇಲ್ಲಿ ಬೇಸಿಕಲಿ ಇವಾಗ ಇನ್ನೊಂದಷ್ಟು ಫಾರ್ಮುಲಾಸ್ ಇದೆ. ದಿ ಕಾನ್ಸೆಪ್ಟ್ ಆಫ್ ಡೆನ್ಸಿಟಿ ಆಫ್ ಮಿಕ್ಸ್ಚರ್ಸ್. ಓಕೆ, ಒಂದು ಸೆಕೆಂಡ್ ಬರೀತೀನಿ. ಡೆನ್ಸಿಟಿ ಆಫ್ ಮಿಕ್ಸ್ಚರ್ಸ್, ಇದ್ರ ಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಸೊ ಎರಡು ಬೇಸಿಕಲಿ ಲಿಕ್ವಿಡ್ಸು ವಿಚ್ ಆರ್ ಇಮ್ಮಿಸಿಬಲ್, ಅಂದರೆ ಒಂದಕ್ಕೊಂದು ಮಿಕ್ಸ್ ಆಗದೆ ಇರುವಂಥದ್ದು. ಆ ಥರದ ಲಿಕ್ವಿಡನ್ನು ನಾವೇನು ಮಾಡ್ತೀವಿ, ಮಿಕ್ಸ್ ಮಾಡಿದ್ರೆ ಅದರದ್ದು ವೇರಿಯೇಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋದು. ಸೊ ಎರಡು ಲಿಕ್ವಿಡ್ಸ್ನ ಹಿಂಗೆ ಮಿಕ್ಸ್ ಮಾಡಿದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಲ್ವಾ ಸರ್ ಅಂದರೆ, ಕೆಮಿಕಲ್ ರಿಯಾಕ್ಷನ್ ಆಗದೇ ಇರೋವಂಥದ್ದನ್ನು ತೊಗೊಳ್ತಿದ್ದೀವಿ ನಾವು. ಕೆಮಿಕಲ್ ರಿಯಾಕ್ಷನ್ಸ್ ಆದರೆ ಕಾಂಪ್ಲೆಕ್ಸ್ಗಳು ಫಾರ್ಮ್ ಆಗುತ್ತೆ, ಬೇಸಿಕಲಿ ಒಂದು ಕಾಂಪೌಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇಮ್ಮಿಸಿಬಲ್ ಲಿಕ್ವಿಡ್ಸ್ನ ತೊಗೊಂಡಿದ್ದೀವಿ. ಸೊ ಇದರಲ್ಲಿ ಮೊದಲನೇದು ಕೇಸ್ 1 ಅಂತ ಇಟ್ಕೊಳ್ಳಿ. ಮೊದಲನೇದ್ರದ್ದು ಡೆನ್ಸಿಟಿ 1 ಇದೆ, ವಾಲ್ಯೂಮ್ V1 ಅಂತ ಕರೆಯೋಣ. ಎರಡನೇದ್ರದ್ದು ಡೆನ್ಸಿಟಿ ρ2 ಮತ್ತು ವಾಲ್ಯೂಮ್ V2 ಅಂತ ಕರೆಯೋಣ. ಇದೆರಡನ್ನು ಮಿಕ್ಸ್ ಮಾಡಿದ್ದೀವಿ ನಾವು. ಇದೆರಡನ್ನು ಮಿಕ್ಸ್ ಮಾಡಿಬಿಟ್ಮೇಲೆ ಎಫೆಕ್ಟಿವ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಎಫೆಕ್ಟಿವ್ ಡೆನ್ಸಿಟಿ ಹೇಗಿರುತ್ತಪ್ಪ ಅಂತಂದರೆ, ಇಟ್ ವಿಲ್ ಬಿ m1 ಪ್ಲಸ್ m2 ಡಿವೈಡೆಡ್ ಬೈ V1 ಪ್ಲಸ್ V2 ಥರ ಆಗುತ್ತೆ. ಇದು ಯಾವ ಥರ ಇದೆ, ಬೇಸಿಕಲಿ ನಿಮಗೆ ಆವ್ರೇಜ್ ವೆಲಾಸಿಟಿ, ಇದು ಸುಮ್ಮನೆ ಆವ್ರೇಜ್ ವೆಲಾಸಿಟಿ ಹೇಳಕ್ಕೆ ನಿಮಗೆ ಇದನ್ನು ಬರ್ದಿದ್ದು ನಾನು. ಎಫೆಕ್ಟಿವ್ ಡೆನ್ಸಿಟಿ ಇದಲ್ಲ, ಎಫೆಕ್ಟಿವ್ ಡೆನ್ಸಿಟಿ ಬರೀತೀನಿ. ಇದು ನೋಡಿ, ಆವ್ರೇಜ್ ವೆಲಾಸಿಟಿ ನಾವು ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಇದೇ ಥರ ಬರುತ್ತೆ ನೋಡಿ. ಇವಾಗ ρ1 V1 ಪ್ಲಸ್ ρ2 V2 ನೋಡಿ, ಇದೇನಿದು ಮಾಸ್ ಇದು ಅಲ್ವಾ, ρV ಇಸ್ ಮಾಸ್. ಸೊ V1 ಪ್ಲಸ್ V2. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಇಸ್. ಇದರಲ್ಲಿ ಒಂದು ಸ್ಪೆಷಲ್ ಕೇಸು. ಇವಾಗ ಸಪೋಸ್ V1 ಈಸ್ ಈಕ್ವಲ್ ಟು V2 ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಅವಾಗ ರೋ ಏನಾಗುತ್ತಪ್ಪ ಅಂದರೆ ಆವ್ರೇಜ್ ವ್ಯಾಲ್ಯೂ ಆಗಿಬಿಡುತ್ತೆ. ಸೊ ಇಟ್ ವಿಲ್ ಬಿ ρ1 ಪ್ಲಸ್ ρ2 ಡಿವೈಡೆಡ್ ಬೈ 2 ಆಗುತ್ತೆ. ನೋಡಿ, ಇಲ್ಲಿ ಎರಡು V ಇರುತ್ತೆ, ಕಾಮನ್ ಆಚೆ ತೆಗಿತೀರಾ. ಇದೆರಡು V ಇದೆ, ಕ್ಯಾನ್ಸಲ್ ಆಗುತ್ತೆ. 2 ಇರುತ್ತೆ, ಇಲ್ಲಿ 2V ಇರುತ್ತೆ. ಸೊ V ಕ್ಯಾನ್ಸಲ್ ಆಗುತ್ತೆ, 2 ಮಿಗುತ್ತೆ. ಸೊ ρ1 ಪ್ಲಸ್ ρ2 ಡಿವೈಡೆಡ್ ಬೈ 2 ಆಯಿತು. ಓಕೆ, ಇದೇ ಥರ ಕೇಸ್ ಇನ್ನೊಂದು ಕೇಸ್ ತಗೊಳ್ಳೋಣ. 2 ಅಂತ ಇಟ್ಕೊಳ್ಳಿ ಇದನ್ನು. ಇದರಲ್ಲಿ ನನಗೆ ಮಾಸ್ ಗೊತ್ತಿದೆ, ವಾಲ್ಯೂಮ್ ಗೊತ್ತಿಲ್ಲ. ಆ್ಯಂಡ್ m2 ρ2 ಇಸ್ ದಿ ಸೆಕೆಂಡ್ ಮಿಕ್ಸ್ಚರ್ದು. ಇದೆರಡನ್ನು ಮಿಕ್ಸ್ ಮಾಡಿದ್ದೀವಿ. ಇವಾಗ ಎಫೆಕ್ಟಿವ್ ಡೆನ್ಸಿಟಿ ಏನಪ್ಪ ಅಂತಂದರೆ, ವಿಚ್ ವಿಲ್ ಬಿ m1 ಪ್ಲಸ್ m2 ಡಿವೈಡೆಡ್ ಬೈ m1 ಬೈ ρ1 ಪ್ಲಸ್ m2 ಡಿವೈಡೆಡ್ ಬೈ ρ2 ಅಂತ ಆಗುತ್ತೆ. ಇದರಲ್ಲೂ ಒಂದು ಸ್ಪೆಷಲ್ ಕೇಸ್ ಮಾಡಿ. ಇಫ್ m1 ಇಸ್ ಈಕ್ವಲ್ ಟು m2, ಎರಡರದ್ದು ಮಾಸ್ ಈಕ್ವಲ್ ಆಗಿದೆ ಅಂತ ಇಟ್ಕೊಳ್ಳಿ, ಅದನ್ನು m ಅಂತ ಕರೆಯೋಣ. ಅವಾಗ ಏನಾಗುತ್ತೆ, ರೋ ಎಫೆಕ್ಟಿವ್ ಡೆನ್ಸಿಟಿ ವಿಲ್ ಬಿ 2 ಟೈಮ್ಸ್ ρ1 ρ2 ಡಿವೈಡೆಡ್ ಬೈ ρ1 ಪ್ಲಸ್ ρ2 ಅಂತ ಆಗುತ್ತೆ. ಓಕೆ, ಸೊ ವೇರಿಯೇಷನ್ ಆಫ್ ಡೆನ್ಸಿಟಿ ಮೇಲೆ ಇನ್ನೂ ಒಂದಷ್ಟು ವಿಷಯಗಳಿದೆ, ಹೇಳ್ತಾ ಹೋಗ್ತೀನಿ. ನೀವು ಪ್ಲೀಸ್ ನೋಟ್ ಡೌನ್ ಮಾಡ್ತಾ ಹೋಗಿ. ಇದನ್ನು ಕ್ಯಾನ್ಸಲ್ ಮಾಡಿರ್ತೀನಿ. ಓಕೆ, ಸೊ ವೇರಿಯೇಷನ್ ಆಫ್ ಡೆನ್ಸಿಟಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್. ಟೆಂಪರೇಚರ್ ಇಂದಾಗಿ ಡೆನ್ಸಿಟಿ ಯಾವ ಥರ ವೇರಿ ಆಗುತ್ತೆ.
ಅದನ್ನು ನೋಡೋದಾದ್ರೆ ರೋ ವಿಲ್ ಬಿ ಈಕ್ವಲ್ ಟು ರೋ ನಾಟ್ ಇಂಟು 1 ಮೈನಸ್ ಗಾಮಾ ಡೆಲ್ಟಾ ಟಿ. ಸೊ ಇಲ್ಲಿ ಗಾಮಾ ಏನಪ್ಪಾ ಅಂದ್ರೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಬೇಸಿಕಲಿ ವಾಲ್ಯೂಮ್ ಎಕ್ಸ್ಪಾನ್ಷನ್. ಸೊ ಅದೇ ತರ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಡೆನ್ಸಿಟಿ ಮಾಡೋದಾದ್ರೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ಗೆ ಏನಾಗುತ್ತೆ, ಸೊ ಅಲ್ಲೂ ಕೂಡ ಒಂದು ಸ್ಮಾಲ್ ಚೇಂಜ್ ಇರುತ್ತೆ ವಾಲ್ಯೂಮಲ್ಲಿ, ದಟ್ ಯು ಕೆನಾಟ್ ಇದು ಮಾಡೋಕ್ಕಾಗಲ್ಲ. ಸೊ ಚೇಂಜ್ ಇನ್ ಡೆನ್ಸಿಟಿ ಡೆಲ್ಟಾ ರೋ ಡಿವೈಡೆಡ್ ಬೈ ರೋ ವಿಲ್ ಬಿ ಈಕ್ವಲ್ ಟು ಪ್ರೆಷರ್ ಡಿವೈಡೆಡ್ ಬೈ ದಿ ಬಲ್ಕ್ ಮಾಡ್ಯುಲಸ್ ಅಂತ ಆಗುತ್ತೆ. ಓಕೆ, ಸೊ ಇಷ್ಟೆಲ್ಲ ವಿಷಯ ಇದೆ ಬರೀ ಡೆನ್ಸಿಟಿ ಬಗ್ಗೆ. ಈ ಫಾರ್ಮುಲಾಸನ್ನೆಲ್ಲ ನಾಪ್ಕ ಇಟ್ಕೊಂಡಿರಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಪಾರ್ಟ್ ನೋಡೋಣ. ಇದಾಗಿತ್ತು. ಓಕೆ, ನೆಕ್ಸ್ಟು ಇಂಪಾರ್ಟೆಂಟ್ ವಿಚಾರ ನಾವು ಫ್ಲೂಯಿಡ್ಸ್ ಬಗ್ಗೆ ಕಲ್ತ್ಕೋಬೇಕಾದ್ರೆ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಪ್ರೆಷರ್ ಬರುತ್ತೆ. ವಾಟ್ ಇಸ್ ಪ್ರೆಷರ್? ಇಟ್ ಇಸ್ ನಾರ್ಮಲ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆ, ನಾರ್ಮಲ್ ಫೋರ್ಸ್ pressure is ನಾರ್ಮಲ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಇಟ್ಕೊಳ್ಳಿ, ಆಯ್ತಾ? ಸೊ ಅಥವಾ ಫೋರ್ಸ್ ಇಸ್ ಈಕ್ವಲ್ ಟು ಪ್ರೆಷರ್ ಇಂಟು ಏರಿಯಾ, ಅದನ್ನು ಸುಮ್ಮನೆ ಹಂಗೆ ಇದ್ರ ಥರ ಬರ್ದು ನ್ಯಾಪ್ಕ ಇಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂತ. ಇದ್ರದ್ದು ಯೂನಿಟ್ಸ್ ಏನಪ್ಪ ಅಂತಂದರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ನ ನಾವು ಪ್ಯಾಸ್ಕಲ್ ಅಂತಲೂ ಕರಿತೀವಿ. ಓಕೆ, ಸೊ ಇದರಲ್ಲಿ ಈ ಪ್ರೆಷರಲ್ಲಿ ಬೇರೆ ಬೇರೆ ಪ್ಯಾಸ್ಕಲ್ ಅಂತಲೂ ಕರಿತೀವಿ. ಓಕೆ, ಸೊ ಇದರಲ್ಲಿ ಈ ಪ್ರೆಷರಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರೆಷರ್ಗಳು ಇದೆ. ಅದು ಯಾವ್ದ್ಯಾವುದು ಅಂತ ನೋಡೋಣ. ಓಕೆ, ಸೊ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಸ್ವಲ್ಪ ಮುಂದೆ ಹೋಗಿದೆ ಅನ್ಸುತ್ತೆ. ಓಕೆ, ಸೊ 1 Pascal so is in terms of mercury atmospheric pressure ಹೇಳೋದಾದ್ರೆ 760 mm of Hg will be 1 atmospheric pressure. 1 atmospheric pressure ನ 1 bar ಅಂತಾನೂ ಕರಿತೀವಿ. 1 bar is basically 1.03 into 10 power 5 Pascal ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಯೂನಿಟ್ ಇದರಲ್ಲಿ ಯಾವ್ದು ಮೆಷರ್ ಮಾಡೋದಂದ್ರೆ ಟಾರ್ ಅಂತ ಇದೆ ಒಂದು, ಇನ್ನೊಂದು ಯಾವುದಪ್ಪ ಅಂದರೆ ಟಾರ್. ಓಕೆ, ಇಲ್ಲಿದೆಯಲ್ಲ ಟಾರ್. ಓಕೆ, ಸೊ ಇಲ್ಲಿ ಅಟ್ಮಾಸ್ಫಿಯರ್ ಅಂದರೆ ಬೇಸಿಕಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಅರ್ಥ. ಸೊ ಇನ್ನೊಂದು ಯೂನಿಟ್ ನಾವು ಜನರಲಿ ನೀವೆಲ್ಲ ಯೂಸ್ ಮಾಡೋದು ಯಾವುದಪ್ಪ ಅಂದರೆ PSI ಅಂತ. ಓಕೆ, PSI ಅಂದರೆ ಪೌಂಡ್ ಪರ್ ಸ್ಕ್ವೇರ್ ಇಂಚ್ ಅಂತ. ಇದನ್ನು ತುಂಬ ಕೇಳಿರ್ತಾರೆ ನೀವು ಗಾಡಿಗೆ ಬ್ಲೋ ಹಾಕಕ್ಕೆ ಹೋಗ್ಬೇಕಂದ್ರೆ 30 ಅಡಿ 35 ಅಡಿ ಅಂತೀರಾ. 30 ಅಂದರೆ ಏನಕ್ಕೆ ಅಷ್ಟು 35 ಅಡಿ ಅಂತೀರಾ ಅಂದರೆ 15 PSI ಇದ್ರೆ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರುತ್ತೆ. ಸೊ ನಿಮ್ಮ ಸೈಕಲ್ ಚಕ್ರದ ಒಳಗಡೆ ಇರುವಂಥ ಗಾಳಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಲ್ವಾ? ಸೊ ನಾನು 30 ಅಡಿ 35 ಅಡಿ ಅಂತಂದರೆ ಬೇಸಿಕಲಿ ಏನು ಮಾಡ್ತಿದ್ದೀನಿ 2 ಅಟ್ಮಾಸ್ಫಿಯರ್ ಇಡ್ತಿದ್ದೀನಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್ಗಿಂತ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತೆ ಟೈರ್ ಒಳಗಡೆ. ಸೊ ಹಾಗಾಗಿ ನಿಮಗೆ ಓಡಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಇದೊಂದು PSI ಅಂತ. ಆಮೇಲೆ ಇನ್ನೊಂದು ಗೇಜ್ ಪ್ರೆಷರ್ ಅಂತ ಇದೆ. ಅಂದರೆ ಗೇಜ್ ಪ್ರೆಷರ್ ಅಂದರೆ ವಿತೌಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಇಫ್ ಯು ಆರ್ ಮೆಷರಿಂಗ್ ಎನಿ ಪ್ರೆಷರ್, ಅದನ್ನು ಗೇಜ್ ಪ್ರೆಷರ್ ಅಂತ ಕೂಡ ಕರಿತೀವಿ ನಾವು. ಸೊ ಈ ಥರ ಪ್ರೆಷರ್ ವೇರಿಯೇಷನ್ಸಲ್ಲಿ ಸಾಕಷ್ಟು ಇದಿದೆ. ನಥಿಂಗ್ ಮಚ್, ಇದ್ರ ಮೇಲೆ ಏನು ಡಿಸ್ಕಸ್ ಮಾಡೋದಕ್ಕೆ ಫರ್ದರ್ ಇಲ್ಲ. ವಿಲ್ ಸ್ಟ್ರೈಟ್ ಅವೇ ಗೋ ಟು ಸಮ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ನಾವು ಪ್ಯಾಸ್ಕಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆದರೆ ಪ್ಯಾಸ್ಕಲ್ ಅಂದರೆ ಏನು ಅಂತಂದರೆ
pressure applied to an enclosed fluid is transmitted undiminished to every portion of the fluid and the walls of the containing vessel. ಸೊ ಪ್ರೆಷರ್ ಇದನ್ನ ಬೇರೆ ಬೇರೆ ತರನೂ ಅರ್ಥ ಮಾಡ್ಕೋಬಹುದು. ದ ಪ್ರೆಷರ್ ಎಕ್ಸರ್ಟೆಡ್ ಅಟ್ ಎನಿ ಪಾಯಿಂಟ್ ಆನ್ ಅನ್ ಎನ್ಕ್ಲೋಸ್ ಲಿಕ್ವಿಡ್ ಇಟ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಇನ್ ಆಲ್ ಡೈರೆಕ್ಷನ್. ಸೊ ನಾನು ಸಪೋಸ್ ಯಾವುದೋ ಒಂದು ಪರ್ಟಿಕ್ಯುಲರ್ ಬೌಲ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲೆಲ್ಲೋ ಒಂದ್ ಕಡೆ ನಾನು ಪ್ರೆಷರ್ ಅಪ್ಲೈ ಮಾಡ್ತೀನಿ, ಇಲ್ಲೆಲ್ಲೋ ಒಂದ್ ಕಡೆ ನಾವು ಪ್ರೆಷರ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಆ ಪ್ರೆಷರು ಥ್ರೂ ಔಟ್ ದಿ ಲಿಕ್ವಿಡ್ ಈ ಕಡೆ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದನ್ನ ಎಲಿಸಿಟ್ ಮಾಡೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಇದೆ. ಇದನ್ನ ಪ್ಯಾಸ್ಕಲ್ಸ್ ವೇಸ್ ಅಂತ ಕೂಡ ಕರೀತಾರೆ. ಇಲ್ಲಿ ನೋಡಿ, ಈ ಕಂಟೈನರ್ ಇಂದ ನಾನು ಲಿಕ್ವಿಡ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ಅದನ್ನ ಈ ತರ ಬೇರೆ ಬೇರೆ ಶೇಪ್ ಇರುವಂತ ಎಲ್ಲಾ ಗ್ಲಾಸ್ಗಳಿಗೂ ಕನೆಕ್ಟ್ ಮಾಡಿದ್ದೀನಿ. ಬಟ್ ಇದ್ರ ನೋಡಿ, ಇದ್ರ ಶೇಪ್ ಬೇರೆ ಬೇರೆ ಇದೆ. ಬಟ್ ಇದ್ರಲ್ಲಿ ಲಿಕ್ವಿಡ್ ಹಾಕಿದಾಗ ನಾವೇನ್ ಅನ್ಕೊಳ್ತೀವಿ, ಇದ್ರ ಶೇಪ್ಗೆ ಅನುಗುಣವಾಗಿ ಬೇರೆ ಬೇರೆ ಲೆವೆಲ್ಗೆ ಲಿಕ್ವಿಡ್ ಇರುತ್ತೆ ಅಂತ ಅನ್ಕೊಳ್ತೀವಿ. ಇದರಲ್ಲಿ ಜಾಸ್ತಿ ಇರಬೇಕು ಅಂತ ಅನ್ಕೋತೀವಿ. ಬಟ್ ಆ ಥರ ಆಗಲ್ಲ. ಎಲ್ಲಾದ್ರಲ್ಲೂ ಈಕ್ವಲ್ ಇದಿರುತ್ತೆ ನೋಡಿ, ಈಕ್ವಲ್ ಲೆಂತ್ಗೆ ಎಲ್ಲಾ ಕಡೆನೂ ಇದು ಅಲ್ಲಿ ಲಿಕ್ವಿಡ್ ತುಂಬಿಕೊಂಡಿದೆ. ಸೊ ಇದನ್ನ ಬೇಸಿಕಲಿ ವಿ ಕಾಲ್ ಇಟ್ ಆಸ್ ಪ್ಯಾಸ್ಕಲ್ಸ್ ಲಾ. ಆಯ್ತಾ? ಸೊ ಎ ಚೇಂಜ್ ಇನ್ ದ ಪ್ರೆಷರ್ ಅಪ್ಲೈಡ್ ಟು ಎನ್ ಎನ್ಕ್ಲೋಸ್ಡ್ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ it transmitted undiminished to every point of the fluid and the walls of the containing vessel. So the pressure in the fluid at rest is same at all points if we ignore gravity. Gravity na ignore madadre the pressure is same at every particular point. So pressure ella ಜಾಗದಲ್ಲೂ undiminished ಆಗಿ ಹೋಗ್ತಿರೋದ್ರಿಂದ, ಸೊ ಇವಾಗ ಸಪೋಸ್ ಈ ಪ್ರೆಷರ್ ಇಸ್ ಫೋರ್ಸ್ ಬೈ ಏರಿಯಾ ಅಲ್ವಾ. ಸೊ F1 ಡಿವೈಡೆಡ್ ಬೈ A1 ವಿಲ್ ಬಿ ಈಕ್ವಲ್ ಟು, ಯಾವುದೋ ಎರಡು ಕಂಟೈನರ್ ಕಂಪೇರ್ ಮಾಡ್ತಿದ್ದೀವಿ ಅಂತಂದ್ರೆ F2 ಡಿವೈಡೆಡ್ ಬೈ A2 ಅಂತ ಆಗುತ್ತೆ. ವೇರ್ ಎ ಈಸ್ ಒನ್ಸ್ ಅಗೇನ್ ದಿ ಏರಿಯಾ, ಪೈ ಆರ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಪೈ ಆರ್, ಇದನ್ನ R1 ಸ್ಕ್ವೇರ್ ಅಂತ ಬರೆಯೋಣ. F1 ಬೈ F2. ಓಕೆ ಓಕೆ, ಫಸ್ಟ್ F1 A1, F2 ಡಿವೈಡೆಡ್ ಬೈ A2, ಇದನ್ನ 1 ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, F1 ಡಿವೈಡೆಡ್ ಬೈ ಪೈ R1 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು F2 ಡಿವೈಡೆಡ್ ಬೈ ಪೈ R2 ಸ್ಕ್ವೇರ್ ಅಂತ ಆಯ್ತು. ಸೊ ಇಲ್ಲಿ ಪೈ ಎರಡು ಸೇಮ್ ಇರೋದ್ರಿಂದ ನನಗೆ ಸಪೋಸ್ ಫೋರ್ಸ್ ಇನ್ ದಿ ಸೆಕೆಂಡ್ ಕೇಸ್ ಬೇಕು ಅಂದರೆ R2 ಸ್ಕ್ವೇರ್ ಡಿವೈಡೆಡ್ ಬೈ R1 ಸ್ಕ್ವೇರ್ ಇಂಟು F1 ಮಾಡಿದ್ರೆ ನನಗೆ F2 ಸಿಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಕೂಡ ಇದನ್ನ ನೀವು ಇದು ಮಾಡ್ಬೋದು. ಎನಿವೆ ದಟ್ಸ್ ಫೈನ್. ನೆಕ್ಸ್ಟ್ ನೋಡೋಣ. ಸೊ ಪ್ಯಾಸ್ಕಲ್ಸ್ ಲಾ ವಿಚಾರ ಅಂತೂ ಹೇಳಿದ್ದೀನಿ ನಾನು ನಿಮಗೆ. ಇಲ್ಲಿ ಪ್ಯಾಸ್ಕಲ್ಸ್ ಲಾ ಆದಮೇಲೆ ಮುಂಚೆ ಹೋಗೋದಕ್ಕಿಂತ ಮುಂಚೆ ಯಾವ್ಯಾವ ಥರದ್ದು ಪ್ರಾಬ್ಲಮ್ ಟೈಪ್ಸ್ಗಳು ಬರುತ್ತೆ ಅದನ್ನೊಂದ್ಸತಿ ನೋಡ್ಬಿಡೋಣ. ಇಲ್ಲಿ ತುಂಬ ವೇರಿಯಸ್ ಟೈಪ್ಸ್ ಆಫ್ ಟೈಪ್ಸ್ ಬರುತ್ತೆ. ಆ ಪ್ರಾಬ್ಲಮ್ ಟೈಪ್ಸ್ಗೆ ಹೋಗೋಕ್ಕಿಂತ ಮುಂಚೆ ಐ ವಾಂಟ್ ಟು ಆ್ಯಕ್ಚುಲಿ ಟೆಲ್ ಯು ವೇರಿಯೇಷನ್ ಆಫ್ ಪ್ರೆಷರ್ ವಿತ್ ಡೆಪ್ತ್. ಆಯಿತಾ? ಸೊ ಯಾವುದೋ ಒಂದು ಕಂಟೈನರ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಸೆಕೆಂಡ್. ಸೊ ಬೇಸಿಕಲಿ ಒಂದು ಕಂಟೈನರ್ ಇದೆ. ಸೊ ಈ ಪರ್ಟಿಕ್ಯುಲರ್ ಹೈಟ್, ಓಕೆ, ಫ್ರಮ್ ದಿ ಟಾಪ್ ಸರ್ಫೇಸ್ ದಿಸ್ ಈಸ್ ಅಟ್ ಎ ಹೈಟ್ ಎಚ್. ಇದನ್ನ ಇಲ್ಲಿಂದ ಇನ್ನೊಂದು ಸ್ವಲ್ಪ ಕೆಳಗಡೆ DH ಅಷ್ಟು ಮೂವ್ ಮಾಡಬೇಕು ಅಂತಂದ್ರೆ, ಅದು ಕೆಳಗಡೆ ಹೋಗ್ಬೇಕು ಅಂತಂದ್ರೆ ಈ ಮೇಲ್ಗಡೆ ಇರುವ ಸರ್ಫೇಸ್, ಇದನ್ನ ಫ್ರೀ ಸರ್ಫೇಸ್ ಅಂತ ಕರಿತೀವಿ ನಾವು. ಫ್ರೀ ಸರ್ಫೇಸ್, ಓಕೆ, ಅಥವಾ ಅದನ್ನ ರೆಫರೆನ್ಸ್ ಸರ್ಫೇಸ್ ಅಂತ ಕರಿತೀವಿ. ಇಲ್ಲಿ ದ ಪ್ರೆಷರ್ ಇಯರ್ ವಿಲ್ ಬಿ ಈಕ್ವಲ್ ಟು H rho G ಪ್ಲಸ್ ದಿ ಅಟ್ಮಾಸ್ಫಿರಿಕ್ ಪ್ರೆಷರ್, ಅದನ್ನ P0 ಅಂತ ಕರಿತೀವಿ. ಸೊ ದಿ ರೇಟ್ ಆಫ್ ಪ್ರೆಷರ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಹೈಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ರೋ ಜಿ. ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಪ್ರೆಷರ್ ಇನ್ಕ್ರೀಸಸ್ ಇನ್ ದಿ ಡೌನ್ವರ್ಡ್ ಡೈರೆಕ್ಷನ್. ನಾವು ಕೆಳಗಡೆ ಬರ್ತಿದ್ದಂಗೆ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಅಲ್ಲಿ. ಓಕೆ, ಫೈನ್. ಸೊ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದುವರೆಗೂ ನಾವೇನೇನು ಕಲ್ತ್ಕೊಂಡಿದ್ದೀವಿ ಈ ಬೇಸಿಸ್ ಮೇಲೆ ನಾವು ಒಂದು ಏನೇನು ಥರದ ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋ ಥರದ್ದಾದರೆ, ವಾಟ್ ಈಸ್ ದಿ ಪ್ರೆಷರ್ ಅಟ್ ದಿ ಡೆಪ್ತ್ ಇನ್ ಆಲ್ ದಿ ಫಾಲೋಯಿಂಗ್ ಕೇಸಸ್. ಇವಾಗ ಸಪೋಸ್ ಒಂದು ಲಿಫ್ಟ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಆ ಲಿಫ್ಟ್ ಒಳಗಡೆ ಒಂದು ಕಂಟೈನರ್ ಇಟ್ಟಿದ್ದೀವಿ. ಸೊ ಇದು ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಐ ಆಮ್ ಟ್ರೈಂಗ್ ಟು ಫೈಂಡ್ ಔಟ್ ದಿ ಪ್ರೆಷರ್ ದೇರ್. ದ ಲಿಫ್ಟ್ ಇಸ್ ಬೇಸಿಕಲಿ ಗೋಯಿಂಗ್ ಅಪ್ ವಿತ್ ಸರ್ಟನ್ ಆಕ್ಸಿಲರೇಷನ್ ಎ. ಸೊ ಅವಾಗ ಅದ್ರ ಪ್ರೆಷರ್ ಎಷ್ಟಿರುತ್ತಪ್ಪ ಅಂದರೆ, ಪ್ರೆಷರ್ P ಈಸ್ ಈಕ್ವಲ್ ಟು P0 ಪ್ಲಸ್ H ರೋ ಇಂಟು H ರೋ ಅಲ್ವಾ. ಸೊ ಬಟ್ ಇಲ್ಲೊಂದು ಆಕ್ಸಲರೇಷನ್ ಇದೆ, ದೇರ್ ಫಾರ್ H ರೋ ಇಂಟು G ಪ್ಲಸ್ ಎ.
ಓಕೆ, ಇದನ್ನ ಬೇಸಿಕಲಿ ನಾವು ಸೂಡೋ ಫೋರ್ಸ್ ಅಂತ ಕೂಡ ಕರಿತೀವಿ. ಎನಿವೆ ಲೆಟ್ ಅಸ್ ನಾಟ್ ಗೋ ಇನ್ ಟು ದ ಗ್ರೇಟರ್ ಡೀಟೇಲ್ಸ್. ಫಾರ್ಮುಲಾ ನಾಪ್ಕ ಇಟ್ಕೊಳ್ಳಿ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸಪೋಸ್ ಅದೇ ಪರ್ಟಿಕ್ಯುಲರ್ ಲಿಫ್ಟ್ ಕೆಳಗಡೆ ಬರ್ತಿದೆ ವಿತ್ ಸರ್ಟನ್ ಆಕ್ಸಿಲರೇಷನ್ ಅಂತ ಇಟ್ಕೊಳ್ಳಿ. ಅವಾಗ ಪ್ರೆಷರ್ ಪಿ ವಿಲ್ ಬಿ ಈಕ್ವಲ್ ಟು ಪಿ ನಾಟ್ ಪ್ಲಸ್ ಹೆಚ್ ರೋ ಇಂಟು ಜಿ ಮೈನಸ್ ಎ ಅಂತ ಆಗುತ್ತೆ. ಓಕೆ, ಸೊ ಸಪೋಸ್ ಅದೇ ಥರ ಒಂದು ಕಂಟೈನರ್ ಇದೆ, ಆ ಕಂಟೈನರಲ್ಲಿ ಬೇಸಿಕಲಿ ಒಂದಷ್ಟು ಲಿಕ್ವಿಡ್ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಈ ಕಂಟೈನರ್ ನಾನು ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಆಕ್ಸಿಲರೇಟ್ ಮಾಡಿದ್ರೆ ಅವಾಗ ಪ್ರೆಷರ್ ವೇರಿಯೇಷನ್ ಹೆಂಗಿರುತ್ತೆ ಅಂತ ತಿಳ್ಕೊಬೇಕು. ಸೊ ಇಲ್ಲಿ ಬೇಸಿಕಲಿ ಇದನ್ನ ಆಕ್ಸಿಲರೇಟ್ ಮಾಡಬೇಕಾದ್ರೆ ಬಟ್ ಈ ಕೆಳಗಡೆ ಇರೋದನ್ನ ಫಿಕ್ಸ್ ಮಾಡಿದ್ವಿ ಗ್ರೌಂಡ್ಗೆ, ಬಟ್ ಇದನ್ನ ಹಿಂಗ್ ಆಕ್ಸಿಲರೇಟ್ ಮಾಡ್ತಿದೀವಿ. ಇದು ಆಕ್ಸಿಲರೇಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಕಂಟೈನರು ಈ ತರ ಶೇಪ್ ತಗೊಳುತ್ತೆ. ಆಯ್ತಾ? ಈ ತರ ಶೇಪೇ ಯಾಕೆ ತಗೊಳುತ್ತೆ ಅಂತಂದ್ರೆ ದೆರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಎ ವೇರಿಯೇಷನ್ ಇನ್ ದಿ ಪ್ರೆಷರ್. ಇವಾಗ ಈ ಜಾಗದಲ್ಲಿ ಪಾಯಿಂಟ್ ಎ ಅಂತ ತಗೊಳ್ಳಿ, ಇಲ್ಲೆಲ್ಲೋ ಒಂದು ಪಾಯಿಂಟ್ ಬಿ ಅಂತ ತಗೊಳ್ಳಿ, ಇಲ್ಲೆಲ್ಲೋ ಒಂದು ಪಾಯಿಂಟ್ ಸಿ ಅಂತ ತಗೊಳ್ಳಿ. ಸೊ ಇಲ್ಲಿ ಏನಾಗಿರುತ್ತೆ, ಲಿಕ್ವಿಡ್ ವುಡ್ ಹ್ಯಾವ್ ಆಕ್ಚುಲಿ ಗಾಟ್ ಡಿಸ್ಪ್ಲೇಸ್ಡ್, ಒಂದಕ್ಕೊಂದು ತಳ್ಳುತ್ತೆ. ಸೊ ಹಾಗಾಗಿ ಒಂದು ಸ್ಮಾಲ್ ಚೇಂಜ್ ಡಿ ಎಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನೋಡೋದಾದ್ರೆ ದ ಪ್ರೆಷರ್ ಅಟ್ ಬಿ ಈಸ್ ಗ್ರೇಟರ್ ದೆನ್ ದಿ ಪ್ರೆಷರ್ ಅಟ್ ಸಿ ಬಿಕಾಸ್ ಆಫ್ ದಿ ಮೋರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ದಿ ಹೈಟ್ ದೇರ್. ಸೊ ವಿತ್ ರೆಸ್ಪೆಕ್ಟ್ ಟು ರೇಟ್ ಆಫ್ ಚೇಂಜ್ ಆಫ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಡಿ ಪಿ ಬೈ ಡಿ ಎಕ್ಸ್ ಮಾಡಿದ್ರೆ ದಟ್ ಈಸ್ ಮೈನಸ್ ರೋ ಟೈಮ್ಸ್ ಎ ಅಂತ ಆಗುತ್ತೆ. ಸೊ ಇವಾಗ ನನಗೆ ಪ್ರೆಷರ್ ಅಟ್ ಬಿ ಹತ್ರ ಎಷ್ಟಪ್ಪ ಪ್ರೆಷರು ಈ ಸಿಚುವೇಶನ್ ಅಲ್ಲಿ ಅಂತ ಕೇಳಿದ್ರೆ ಪಿ ಬಿ ವಿಲ್ ಬಿ ಈಕ್ವಲ್ ಟು ದ ಪ್ರೆಷರ್ ಅಟ್ ಸಿ ಪ್ಲಸ್ ಎಕ್ಸ್ ಟೈಮ್ಸ್ ರೋ ಇಂಟು ಎ, ದಟ್ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಈ ತರ ಆಗೋ ಪರಿಸ್ಥಿತಿನಲ್ಲಿ ನೀವು ಇನ್ನೊಂದು ಏನು ಗಮನಿಸಬಹುದು ಅಂತಂದ್ರೆ ಅವರು ಪ್ರಶ್ನೆನಲ್ಲಿ ವಾಟ್ ಈಸ್ ದಿ ಆಂಗಲ್ ದಟ್ ಇಟ್ ಇಸ್ ಆಕ್ಚುಲಿ ಮೇಕಿಂಗ್ ಇನ್ ದಿ ಹಾರಿಜಾಂಟಲ್ ಡೈರೆಕ್ಷನ್ ಅಂತ ಕೇಳ್ಬೋದು. ಸೊ ದಿ ಆಂಗಲ್ ವಿಲ್ ಬಿ ಆಲ್ಸೋ ಮೆಷರ್ಡ್. ಇಲ್ಲಿ tan theta will be equal to a divided by g. ಜ್ಞಾಪಕ ಇಟ್ಕೊಳ್ಳಿ, ಇದೆರಡು ಫಾರ್ಮುಲಾ. ಇದು ಇಲ್ಲೆಲ್ಲೋ ಹಿಂದೆ ಇರುವಂತ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪ್ರೆಷರ್ ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ ಪಿ ಬಿ ವಿಲ್ ಬಿ ಈಕ್ವಲ್ ಟು ದ ಪ್ರೆಷರ್ ಇನ್ ದಿ ಫ್ರಂಟ್ ಪೋರ್ಷನ್, ಯಾವುದೋ ಒಂದು ಪ್ರೆಷರ್ ಇರುತ್ತಲ್ಲ ಆ ಜಾಗದ್ದು ಪ್ಲಸ್ ಎಕ್ಸ್ ರೋ ಇಂಟು ಜಿ. ಓಕೆ, ಸೊ ಇದು ಇನಿಷಿಯಲ್ ಪಿ ಸಿ ಪ್ರೆಷರ್ ಅಟ್ ಸಿ ವುಡ್ ಬಿ ದ ಇನಿಷಿಯಲ್ ಪ್ರೆಷರ್ ವೆನ್ ದಿ ವಾಟರ್ ಲಿಕ್ವಿಡ್ ವಾಸ್ ಆಕ್ಚುಲಿ ನಾಟ್ ಮೂವಿಂಗ್ ಅಂತ ಇಟ್ಕೊಳ್ಳಿ. ಮೂವ್ ಆದಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಇದು ಕೆಳಗಡೆ ಹೋಗಿ ಇದು ಈ ಕಡೆ ಶಿಫ್ಟ್ ಆಗುತ್ತೆ. ಶೇಪ್ ಜ್ಞಾಪಕ ಇಟ್ಕೊಳ್ಳಿ. ಈ ತರದ ಕ್ವಶನ್ ಹಿಂದೆನೂ CET ನಲ್ಲಿ ನೀಟಲ್ಲೆಲ್ಲ ಕೇಳಿದ್ದಾರೆ. ಸೊ ಈಗ ಸತಿನೂ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ ಫೈನ್, ಇದಷ್ಟು ಐಡಿಯಾ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ? ಇದನ್ನ ಹಳಿಸಿರ್ತೀನಿ, ಮುಂದಕ್ಕೆ ಹೋಗ್ತೀನಿ. ಯಾರಿಗೂ ಏನೋ ಪ್ರಶ್ನೆ ಇಲ್ಲ ಅನ್ಸುತ್ತೆ. ಇಲ್ಲಿವರೆಗೂ ಇರೋದ್ರಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಹೇಳಿ. ಏನಿಲ್ಲ ಅಲ್ಲ? ಯಾರೋ ಪ್ರಶ್ನೆ ಕೇಳಿದಿರಾ, ಹೌ ಇಸ್ ಇಟ್ ಪಾಸಿಬಲ್ ಅಂತ. ಯಾವುದ್ರ ವಿಚಾರ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಐ ಕ್ಯಾನ್ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಅದನ್ನ. ಇದನ್ನ ಕೇಳಿದ್ದೀರಾ ಅಂದ್ರೆ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೇಳಿದ್ರೆ ನೋಡಿ, ಐ ವಿಲ್ ಜಸ್ಟ್ ಟೆಲ್ ಯು. ಮೂರನೇದ್ರಲ್ಲಿ ಓಕೆ, ಯಾರ್ದು ಏನು ಪ್ರಶ್ನೆ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗ್ತೀನಿ. ಓಕೆ, ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಸಂಕೋಚ ಏನಿಲ್ಲ, ನಾವೆಲ್ಲ ಕಲ್ತ್ಕೊಳ್ಳೋಕೆ ಬಂದಿರೋದು. ಓಕೆ ಓಕೆ ಫೈನ್. ಸಪೋಸ್ ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಲಿಕ್ವಿಡ್ ಅದನ್ನ ನಾವೇನ್ ಮಾಡ್ತಿದೀವಿ, ರೊಟೇಟ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ ವಿತ್ ಸಮ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಅವಾಗ ಇವಾಗ ಈ ಪರ್ಟಿಕ್ಯುಲರ್ ಪಾಯಿಂಟ್ ಎ ಅಂತ ತಗೊಂಡು ಈ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನು ಬಿ ಅಂತ ತಗೊಂಡ್ರೆ ದ ಪ್ರೆಷರ್ ಅಟ್ ಬಿ ವಿಲ್ ಬಿ ಗ್ರೇಟರ್ ದ್ಯಾನ್ ದಿ ಪ್ರೆಷರ್ ಅಟ್ ಎ. ಅವಾಗ ನನಗೆ ಪ್ರೆಷರ್ ಅಟ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ದ ಪ್ರೆಷರ್ ಅಟ್ ಬಿ ವಿಲ್ ಬಿ ಈಕ್ವಲ್ ಟು ಪಿ ಎ ಪ್ಲಸ್ ಹಾಫ್ ರೋ ಒಮೆಗಾ ಸ್ಕ್ವೇರ್ ಎಲ್ ಸ್ಕ್ವೇರ್, ವೇರ್ ಎಲ್ is basically the length of this particular container which is carrying the water. Okay, so next kind of problem type ಅಂದ್ರೆ ನಾವು ಪ್ಯಾಸ್ಕಲ್ಸ್ ಲಾ ನೋಡಿದ್ವಿ. ಅಲ್ಲಿ ತುಂಬಾ ಫೇಮಸ್ ಕ್ವಶನ್ಸ್ ಅದರಲ್ಲಿಂದ ಬರುತ್ತೆ. ಇಟ್ ಇಸ್ ಸಮಥಿಂಗ್ ಕಾಲ್ಡ್ as ಮೆಕ್ಯಾನಿಕಲ್ ಅಡ್ವಾಂಟೇಜ್ ಅಂತ. ಏನದು ಅಂದ್ರೆ ಸಪೋಸ್ ಈ ತರ ಒಂದು ಯಾವುದೋ ಟ್ಯೂಬ್ ಇದೆ ಅಂತ ಇಟ್ಕೊಳ್ಳಿ. ಮುಂದೆ ಒಂದು ಚಿತ್ರದಲ್ಲಿ ತೋರಿಸಿದ್ದೀನಿ, ಇರಲಿ. ಬಟ್ ಇಲ್ಲಿ ಒಂದು ರ್ಯಾಟ್, ಒಂದು ಇಲಿ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ಆನೆ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈ ರ್ಯಾಟನ್ನು ತಗೊಂಬಂದು ಈ ಜಾಗದಲ್ಲಿ ಇಟ್ಟರೆ ಈ ಪರ್ಟಿಕ್ಯುಲರ್ ಎಲಿಫೆಂಟ್ ಈ ಕಡೆ ಇರೋದು ಮೇಲ್ಗಡೆ ಹೋಗುತ್ತೆ ಅಂತ ಇದರದು ಇದು. ಏನಾಗ್ತಿದೆ ಅಲ್ಲಿ ಬೇಸಿಕಲಿ ಅಂತಂದ್ರೆ, ಇಲ್ಲಿ ನಾನೇನು ಪ್ರೆಷರ್ ಅಪ್ಲೈ ಮಾಡ್ತಿದ್ದೀನಿ, ಇಲ್ಲಿ ಇಟ್ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ದಿ ಸೇಮ್ ಕೈಂಡ್ ಆಫ್ ಅ ಪ್ರೆಷರ್. ಸೊ ಈ ಪ್ರೆಷರ್ನ P1 ಅಂತ ಕರೆಯೋಣ, ಇಲ್ಲಿ ಪ್ರೆಷರ್ನ P2 ಅಂತ ಕರೆಯೋಣ. ಸೊ ನಾನು ಈ ಕಡೆಯಿಂದ ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಿದ್ದೀನಿ, ಅದು ಈ ಕಡೆಯಿಂದ ಹಿಂಗೆ ಆಚೆ ಬರ್ತಾ ಇದೆ.
ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇದ್ರದ್ದು ಸರ್ಫೇಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇರುತ್ತೆ, ಇದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕ್ಯಾಪಿಟಲ್ ಎ ಇದೆ. ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಬಿಗ್ಗರ್ ದನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಸೊ ಹಾಗಾಗಿ ನಮಗೊಂದು ಮೆಕ್ಯಾನಿಕಲ್ ಅಡ್ವಾಂಟೇಜ್ ಸಿಗ್ತಾ ಇದೆ, ಅದನ್ನ ನೋಡೋಣ. ಅಕಾರ್ಡಿಂಗ್ ಟು ಪ್ಯಾಸ್ಕಲ್ಸ್ ಲಾ, ದ ಪ್ರೆಷರ್ ಇಯರ್ ಅಂಡ್ ಪ್ರೆಷರ್ ಇಯರ್ ವುಡ್ ಬಿ ಸೇಮ್ ಅಲ್ವಾ. ಸೊ ಪ್ರೆಷರ್ ಎಲ್ಲ ಕಡೆನೂ ಒಂದೇ ಇರುತ್ತೆ ಅಂತ ಪ್ಯಾಸ್ಕಲ್ಸ್ ಲಾ ಹೇಳೋದು. ಸೊ P1 ಇಸ್ ಈಕ್ವಲ್ ಟು P2. ಸೊ ಇದು P1 ಯಾವ ಫೋರ್ಸ್ ಇಂದ ಅಂತಂದ್ರೆ F1 ವಿಲ್ ಬಿ ಈಕ್ವಲ್ ಟು P1 ಟೈಮ್ಸ್ ಎ. ಸೊ F1 ಈ ಈಕ್ವೇಶನ್ ಬರೆಯೋದಾದ್ರೆ F1 ಡಿವೈಡೆಡ್ ಬೈ ಎ, ಅದೇ ತರ ಫೋರ್ಸ್ F2 ವಿಲ್ ಬಿ ಈಕ್ವಲ್ ಟು P2 ಇಂಟು ಎ. ಸೊ ಈ ಈಕ್ವೇಶನ್ ಅನ್ನು ನಾನು ಫೋರ್ಸ್ ಇದರಲ್ಲಿ ಬರೆಯೋದಾದ್ರೆ F1 ಡಿವೈಡೆಡ್ ಬೈ ಎ ವಿಲ್ ಬಿ ಈಕ್ವಲ್ ಟು F2 ಡಿವೈಡೆಡ್ ಬೈ ಕ್ಯಾಪಿಟಲ್ ಎ ಅಂತ ಆಯ್ತು. ಅಥವಾ ನನಗೆ F2 ಬೇಕು ಅನ್ನೋದಾದ್ರೆ F2 ವಿಲ್ ಬಿ ಈಕ್ವಲ್ ಟು F1 ಇಂಟು ಕ್ಯಾಪಿಟಲ್ ಎ ಡಿವೈಡೆಡ್ ಬೈ ಎ. ಸೊ ದ ಬಿಗ್ಗರ್ ಏರಿಯಾ ಡಿವೈಡೆಡ್ ಬೈ ದಿ ಸ್ಮಾಲರ್ ಏರಿಯಾ. ಸೊ ಇದರಿಂದ ನಂಗೆ ಏನು ಗೊತ್ತಾಗುತ್ತೆ, ಎ ಈಸ್ ಮಚ್ ಗ್ರೇಟರ್ ದೆನ್ ಸ್ಮಾಲ್ ಎ. ಹಾಗಾಗಿ F2 ವಿಲ್ ಬಿ ಗ್ರೇಟರ್ ದೆನ್ F1. ಹಾಗಾಗಿ ಒಂದು ಸಣ್ಣ ಇಲಿನಿಟ್ರೆ ಒಂದು ದೊಡ್ಡ ಆನೆನ ಈ ಕಡೆಯಿಂದ ನಾನು ಲಿಫ್ಟ್ ಮಾಡ್ಬೋದು. ಇದೇ ಮೆಕ್ಯಾನಿಕಲ್ ಲಿಫ್ಟಿಂಗ್, ಅದರ ಈ ಹೈಡ್ರಾಲಿಕ್ ಲಿಫ್ಟ್ ಎಲ್ಲ ಮಾಡ್ತಾರಲ್ಲ, ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಬಿಹೈಂಡ್ ಹೈಡ್ರಾಲಿಕ್ ಇದು. ಓಕೆ ಫೈನ್. ನೆಕ್ಸ್ಟ್ ಕೈಂಡ್ ಆಫ್ ಪ್ರಾಬ್ಲಮ್ ಟೈಪ್ಸ್ ಇದರಲ್ಲಿ ನೋಡೋದೇನಂದ್ರೆ, ನಾವು ಯೂಟ್ಯೂಬ್ಸ್ ಅಂತ, ಯೂಟ್ಯೂಬ್ಸ್ ಅಂದ್ರೆ ನೀವು ಇದರಲ್ಲಿ ಗೂಗಲ್ ಮಾಡಿ ಯೂಟ್ಯೂಬ್ ಹಾಡೆಲ್ಲ ಕೇಳ್ತಿರಲ್ಲ, ಆ ಥರ ಯೂಟ್ಯೂಬ್ ಅಲ್ಲ. ದಿಸ್ ಯೂಟ್ಯೂಬ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್. ಸೊ ಈ ಥರದ್ದು ಯೂಟ್ಯೂಬ್ ಇದು, ಆಯ್ತಾ. ಈ ಥರ ಒಂದು ಯೂಟ್ಯೂಬ್ ಇದೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಇದೆರಡರದ್ದು ಸೇಮ್ ಲೆಂತ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಬೇಸಿಕಲಿ ನಾನೇನು ಮಾಡಿದ್ದೀನಿ ಅಂತಂದರೆ, ಫಸ್ಟು ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಲಿಕ್ವಿಡ್ ಅನ್ನು ಇಲ್ಲಿ ಲೆಂತ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಬೇಸಿಕಲಿ ನಾನೇನು ಮಾಡಿದ್ದೀನಿ ಅಂತಂದರೆ, ಫಸ್ಟು ಒಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ಲಿಕ್ವಿಡ್ ಅನ್ನು ಇಲ್ಲಿ ಹಾಕಿದ್ವಿ, ಇಲ್ಲಿ ತನಕ ಇದೆ. ಇದು ಲಿಕ್ವಿಡ್ ಲೆವೆಲ್ ಸೇಮ್ ಇರುತ್ತೆ. ನಾನೇನು ಮಾಡ್ತೀನಿ, ಇನ್ನೊಂದು ಹೊಸದಾದಂಥ ಲಿಕ್ವಿಡ್ ಅನ್ನ ಈ ಕಡೆ ಪೋರ್ ಮಾಡ್ತೀನಿ. ಈ ಲಿಕ್ವಿಡ್ ಬೇಸಿಕಲಿ ಇಮ್ಮಿಸಿಬಲ್. ಅವಾಗ ಏನಾಗುತ್ತೆ, ಇದರದ್ದು ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇದು ಸೆಕೆಂಡ್ ಲಿಕ್ವಿಡ್ ನಾನು ಡ್ರಾ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ಇದ್ದಿದ್ದು ಲಿಕ್ವಿಡ್ದು ಡೆನ್ಸಿಟಿ ρ1 ಇದೆ. ಇವಾಗ ನಾನು ಹಾಕ್ತಿರೋದ್ರದ್ದು ಡೆನ್ಸಿಟಿ ρ2 ಇದೆ ಅಂತ ಇಟ್ಕೊಳ್ಳಿ. ಸೊ ಅದೇನು ಮಾಡುತ್ತೆ, ಇದನ್ನ ಈ ವಾಟರ್ನ ಈ ಜಾಗದಲ್ಲಿ ಪುಷ್ ಮಾಡಿ ಇಲ್ಲಿ ತನಕ ಇಷ್ಟು ಡಿಸ್ಟೆನ್ಸ್ ಎಕ್ಸ್ ಬಂದು ಕವರ್ ಆಗುತ್ತೆ. ಇದಿಷ್ಟು ಕವರ್ ಆದರೆ ಬೇಸಿಕಲಿ ಇದು ಒಂಚೂರು ಕೂಡ ಮೇಲ್ಗಡೆ ಹೋಗುತ್ತೆ. ಸೊ ಈ ಪಾಯಿಂಟನ್ನು ನಾನು, ಇಲ್ಲಿರುವಂಥ ಪಾಯಿಂಟ್ ಏನಿದೆ, ಈ ಪಾಯಿಂಟನ್ನು ಸಿ ಅಂತ ಕರಿತೀನಿ. ಸೊ ಇದು ಇಲ್ಲಿದ್ದು ಸ್ಲೈಟ್ಲಿ ಮೇಲ್ಗಡೆ ಹೋಗಿದೆ, ಇದು ಎಕ್ಸ್ ಬಂದಿದ್ರೆ ಇದೊಂದು ಸ್ವಲ್ಪ ಕಮ್ಮಿ ಹೋಗಿದೆ ಅದಕ್ಕೆ. ಸೊ ಇದು ಎಕ್ಸ್ ಡಿಸ್ಟೆನ್ಸ್ ಅಷ್ಟು ಮೇಲೆ ಹೋಗಿರುತ್ತೆ ಈ ಕಡೆ. ಓಕೆ, ಇದು ಮೊದಲು ಇಲ್ಲಿತ್ತು ಅಂತ ಇಟ್ಕೊಳ್ಳೋಣ, ಸಿ ಮತ್ತು ಡಿ. ಸೊ ದಿ ಪ್ರೆಷರ್ ಅಟ್ ಪಾಯಿಂಟ್ ಸಿ ವಿಲ್ ಬಿ ಗಿವನ್ ಬೈ ಲೆಂತ್. ಈ ಪರ್ಟಿಕ್ಯುಲರ್ ಲೆಂತ್ ಎಷ್ಟಿದೆಯಲ್ಲ, ಟೋಟಲ್ ಲೆಂತು, ಓಕೆ, ಅದು ಹೆಚ್ ಅಥವಾ ಎಲ್ ρ2 ಇಂಟು ಜಿ ಪ್ಲಸ್ ದಿ ಅಟ್ಮಾಸ್ಫರಿಕ್ ಪ್ರೆಷರ್. ಮುಂಚೆ ಒಂದು ಅಟ್ಮಾಸ್ಫರಿಕ್ ಪ್ರೆಷರ್ ಇತ್ತಿಲ್ಲಿ. ಅದೇ ಥರ ದ ಪ್ರೆಷರ್ ಅಟ್ ಡಿ ವಿಲ್ 2 ಟೈಮ್ಸ್ ಎಕ್ಸ್. ನೋಡಿ, ಇಲ್ಲಿ ಈ ಎಕ್ಸು ಪ್ಲಸ್ ಎಕ್ಸ್ ಆಗುತ್ತೆ. ಇಲ್ಲಿದ್ದು ಬೇಸಿಕಲಿ ಇಲ್ಲಿಂದ ಇಲ್ಲಿಗೆ ಮೂವ್ ಆಗಿದೆ, ಅಂದರೆ ಈ ಲಿಕ್ವಿಡ್ ಕೂಡ ಒಂಚೂರು ಮೂವ್ ಆಗಿದೆ. ಸೊ ಬೇಸಿಕಲಿ 2x ಅಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ. 2x ρ1 ಜಿ ಪ್ಲಸ್ P0 ಅಂತ ಆಗುತ್ತೆ. ಇವಾಗ ನನಗೇನು ಗೊತ್ತು, ಎರಡೂ ಕಡೆ ಪ್ರೆಷರ್ ಈಕ್ವಲ್ ಅಂತ ಗೊತ್ತು. ಸೊ ಅದನ್ನು ಈಕ್ವೇಟ್ ಮಾಡೋಣ ನಾವು. ಎಲ್ ρ2 ಜಿ ಪ್ಲಸ್ P0 ವಿಲ್ ಬಿ ಈಕ್ವಲ್ ಟು 2x ρ1 ಜಿ ಪ್ಲಸ್ P0. ಸೊ ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿನ ಪ್ರಾಬ್ಲಮ್. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು ρ2L ಡಿವೈಡೆಡ್ ಬೈ 2 ಟೈಮ್ಸ್ ρ1. ಜ್ಞಾಪಕ ಇಟ್ಕೊಳ್ಳಿ, ಇದೊಂದು ವೇರಿಯೇಷನ್ನು. ನೆಕ್ಸ್ಟ್ ಥರದ್ದು ವೇರಿಯೇಷನ್ ತೋರಿಸ್ತೀನಿ ನಾನು. ಇದೆಲ್ಲ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಇವಾಗ ಸಪೋಸ್ ಅದರಲ್ಲಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು ನೋಡಿದ್ದೇನಂತಂದರೆ, ಆ ಯೂಟ್ಯೂಬ್ ಏನಿತ್ತು ಅದರದ್ದು ಪೈಪು ಎರಡೂ ಕಡೆನೂ ಸೇಮ್ ಡಯಾಮೀಟ್ರ್ ಇತ್ತು. ಬಟ್ ಸಪೋಸ್ ಈ ಥರದ್ದೊಂದಿದೆ ಅಂತ ಇಟ್ಕೊಳ್ಳಿ, ಈ ಕಡೆದು ಕಮ್ಮಿ ಇದೆ, ಈ ಕಡೆ ಜಾಸ್ತಿ ಇದೆ. ಸೊ ಇವಾಗ ಫಸ್ಟು ಇನಿಷಿಯಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಲಿಕ್ವಿಡ್ ಇಷ್ಟು ತನಕ ಎಲ್ಲದರಲ್ಲೂ ಇತ್ತು. ಈಗ ನಾನೊಂದು ಬೇರೆ ಲಿಕ್ವಿಡ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಅವಾಗ ಇಷ್ಟು ಡಿಸ್ಟೆನ್ಸ್ ಮೂವ್ ಆಗಿರುತ್ತೆ, ಎಲ್ ಡಿಸ್ಟೆನ್ಸಸ್ ಮೂವ್ ಆಗಿರುತ್ತೆ. ಅವಾಗ ಇದು ಎಷ್ಟು ಮೂವ್ ಆಗುತ್ತಪ್ಪ ಅಂತ, ಇದು ಮೊದಲು ಇಷ್ಟಿತ್ತು. ಓಕೆ, ಸೊ ಇವಾಗ ಇದ್ರದ್ದು ಎಷ್ಟು ಮೂವ್ ಆಗಿದೆಯಾ ಅಂದರೆ ಸ್ವಲ್ಪ ಕಮ್ಮಿ ಮೂವ್ ಆಗಿರುತ್ತೆ, ಅದಕ್ಕಿಂತ ಕಮ್ಮಿ ಮೂವ್ ಆಗಿರುತ್ತೆ. ಓಕೆ, ಅವಾಗ ಇದನ್ನು ಈಕ್ವೇಟ್ ಮಾಡೋದಾದರೆ ಇದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A1 ಇದೆ, ಇದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A2 ಇದೆ ಅಂತ ಇಟ್ಕೊಳ್ಳೋಣ.
ಸೊ ಇದರಲ್ಲಿ ನಾನು ಹೊಸದಾಗಿ ಹಾಕಿರುವಂಥ ಲಿಕ್ವಿಡ್ದು ಡೆನ್ಸಿಟಿ ರೋ 2 ಇದೆ. ಮೊದಲೇ ಇದ್ರದ್ದು ರೋ 1 ಇತ್ತು ಅಂತ ಇಟ್ಕೊಳ್ಳೋಣ. ದೆನ್ ಇಲ್ಲಿ ಮೂವ್ ಆಗಿದೆಯಲ್ಲ ಡಿಸ್ಟೆನ್ಸು ಎಕ್ಸ್ ಡ್ಯಾಶ್ ಅಂತ ಕರೆಯೋಣ. ದಿಸ್ ಎಕ್ಸ್ ಡ್ಯಾಶ್ A2 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಟೈಮ್ಸ್ A1 ಡೆನ್ಸಿಟಿ. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು ರೋ 2L divided by rho 1 into 1 plus A1 divided by A2 ಅಂತ ಆಗುತ್ತೆ. ಓಕೆ, ಇದರ ಡಿರೈವೇಶನ್ ಎಲ್ಲ ಏನು ಬೇಕಿಲ್ಲ ನಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಹೆಂಗ್ ರಿಲೇಟ್ ಆಗ್ತಿದೆ ಅನ್ನೋದು. ಓಕೆ ಫೈನ್, ಹೋಪ್ ಇಲ್ಲಿ ತನಕ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಗೊತ್ತಾಗಿದ್ರೆ ಸ್ವಲ್ಪ ಮುಂದೆ ಹೋಗ್ತೀನಿ ನಾನು. ಓಕೆ, ಮುಂದೆ ಹೋಗೋಣ. ಫೈನ್, ಸೊ ಇದನ್ನೇ ಮೆಕ್ಯಾನಿಕಲ್ ಅಡ್ವಾಂಟೇಜ್ ನಾನು ಹೇಳ್ತಾ ಇದ್ದಿದ್ದು. ಸ್ಮಾಲ್ ಫೋರ್ಸ್ ಅಪ್ಲೈಡ್ ಆನ್ ದಿಸ್ ಸೈಡ್ ವಿಲ್ ಗಿವ್ ಯು ಅ ಬಿಗ್ ಫೋರ್ಸ್ ಆನ್ ದಿ ಅದರ್ ಸೈಡ್. ಓಕೆ, ಸೊ ಪ್ರೆಷರ್ ಬೀಯಿಂಗ್ ಸೇಮ್ ಅಟ್ ಆಲ್ ಪ್ಲೇಸಸ್. ಓಕೆ ಫೈನ್, ಸೊ ಪ್ರೆಷರ್ P is F1 divided by A1 which is equal to F2 divided by A2. ತುಂಬ ಇಂಪಾರ್ಟೆಂಟು, ನಮ್ಗೆ ಇಟ್ಕೊಳ್ಳಿ. ಇದನ್ನು ಮಾಡಿದ್ವಿ. ಆಮೇಲೆ ಬ್ಲಡ್ ಪ್ರೆಷರ್ ಬಗ್ಗೆ ನಿಮಗೆ ಗೊತ್ತೇ ಗೊತ್ತು. ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್ ಆಫ್ ಮರ್ಕ್ಯುರಿ. ವೆನ್ ದ ಹಾರ್ಟ್ ಇಸ್ ಕನ್ಸ್ಟ್ರಕ್ಟೆಡ್ ಟು ಇಟ್ಸ್ ಕಾಂಟ್ರಾಕ್ಟೆಡ್, ಅಂದರೆ ಹಾರ್ಟ್ ಬೀಟ್ಸ್ ಆಗುತ್ತಲ್ಲ, ಕಾಂಟ್ರಾಕ್ಟ್ ಟು ಇಟ್ಸ್ ಸ್ಮಾಲೆಸ್ಟ್ ಲೈನ್, ದ ಪಂಪಿಂಗ್ ಈಸ್ ಹಾರ್ಡೆಸ್ಟ್. ಅಂದರೆ ಅದು ಕಾಂಟ್ರಾಕ್ಟು ಮತ್ತು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಇಟ್ಸ್ ಅ ಮೆಕ್ಯಾನಿಕಲ್ ಡಿವೈಸ್ ಬೇಸಿಕಲಿ. ಅದು ಕಾಂಟ್ರಾಕ್ಟ್ ಆದಾಗ ಬೇಸಿಕಲಿ ಪಂಪಿಂಗು ಹಾರ್ಡೆಸ್ಟ್ ಆಗಿರುತ್ತೆ. ಅಂಡ್ ಪ್ರೆಷರ್ ಆಫ್ ದಿ ಬ್ಲಡ್ ಫ್ಲೋಯಿಂಗ್ ಅವಾಗ ಎಷ್ಟಿರುತ್ತೆ ಅಂತಂದರೆ 120 mm ಆಫ್ Hg ಅಂತ ಕರೀತಾರೆ. ಅವಾಗ ಎಷ್ಟಿರುತ್ತೆ? 120 mm ಆಫ್ Hg. ಓಕೆ, ಅದನ್ನು ಸಿಯಾಟಿಕ್ ಪ್ರೆಷರ್ ಅಂತ ಕೂಡ ಕರೀತಾರೆ. ವೆನ್ ದ ಹಾರ್ಟ್ ಇಸ್ ಎಕ್ಸ್ಪ್ಯಾಂಡೆಡ್, ಅಂದರೆ ಫ್ರೀ ಆದಾಗ ಅವಾಗ ಲಾರ್ಜೆಸ್ಟ್ ಸೈಜ್ ಆಗಿರುತ್ತೆ ಹಾರ್ಟು, ಅವಾಗ ದ ಬ್ಲಡ್ ಪ್ರೆಷರ್ ಈಸ್ 80 mm ಇರುತ್ತೆ. ಓಕೆ, ಅವಾಗ 80 mm ಇರುತ್ತೆ. ಅದನ್ನು ಡಯಾಸ್ಟಿಕ್ ಪ್ರೆಷರ್ ಅಂತ ಕರೀತಾರೆ. ಓಕೆ, ಸಿಯಾಟಿಕ್ ಮತ್ತು ಡಯಾಟಿಕ್ ಪ್ರೆಷರ್. ಓಕೆ ಫೈನ್. ಪ್ರೆಷರ್ ಇನ್ ಅ ಲಿಕ್ವಿಡ್, ಯಾವುದೋ ಒಂದು ಪರ್ಟಿಕ್ಯುಲರ್ ಇದಿದೆ ಅಂತ ಇಟ್ಕೊಳ್ಳಿ, ಕಂಟೈನರು. ಅದರಲ್ಲಿ ನಾನು ಪ್ರೆಷರ್ ಮೆಷರ್ ಮಾಡ್ತಿದ್ದೀನಿ ಇನ್ ಟರ್ಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಹೈಟ್ H ಅನ್ನೋದಾದರೆ ದ ಪ್ರೆಷರ್ ಇನ್ ದ ಲಿಕ್ವಿಡ್ ಇಸ್ ನಾಟ್ ಅಫೆಕ್ಟೆಡ್. ಇಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಅಂದರೆ, ಸಿ ದ ಪ್ರೆಷರ್ ಅಟ್ ಎನಿ ಪಾಯಿಂಟ್ P ಈಸ್ ದಿ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಸೊ ಮಾಸನ್ನು ನಾನೇನು ಬರೀಬೋದು? ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರೀಬೋದು. ಸೊ ರೋ ಇಂಟು V ಇಂಟು G ಡಿವೈಡೆಡ್ ಬೈ A ಅಂತ ಬರಿತೀನಿ ನಾನು. ಸೊ ರೋ, ಈ ವಾಲ್ಯೂಮ್ನ ಒನ್ಸ್ ಅಗೇನ್ ನಾನು ಏರಿಯಾ ಇಂಟು ಹೈಟ್ ಅಂತ ಬರ್ಕೋಬೋದು. ಸೊ AH ಇಂಟು G ಅಂತ ಬರಿತೀನಿ. ಸೊ ಕೆಳಗಡೆನೂ A ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ, ರೋ GH ಆಗುತ್ತೆ. ಸೊ ಪ್ರೆಷರ್ ಇಸ್ ರೋ GH. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಏನಂದರೆ, ಪ್ರೆಷರ್ ಆಫ್ ಎ ಲಿಕ್ವಿಡ್ ಇಸ್ ನಾಟ್ ಅಫೆಕ್ಟೆಡ್ ಬೈ ದಿ ಏರಿಯಾ, ಇಟ್ ಈಸ್ ಓನ್ಲಿ ಅಫೆಕ್ಟೆಡ್ ಬೈ ದಿ ಡೆನ್ಸಿಟಿ ಆಫ್ ದಿ ಮೆಟೀರಿಯಲ್, ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ಹೈಟ್ ಟು ವಿಚ್ ಇಟ್ ಇಸ್ ಆಕ್ಚುಲಿ ರೈಸ್ಡ್. ಅಷ್ಟು ಮಾತ್ರನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟು basically what we have to see is something to do with buoyancy. The upward force acting on a body immersed in the fluid is called upthrust or buoyant force. Okay, ಅದನ್ನು ನಾವು buoyant force ಅಂತ ಕರಿತೀವಿ. ಸೊ ಈ ಫಿನಾಮಿನಾ, ಈ buoyant force ಆಗ್ತಿರೋ ಫಿನಾಮಿನನ್ನು ನಾವು ಬೇಸಿಕಲಿ buoyancy ಅಂತ ಕರಿತೀವಿ. ಸೊ ದಿ ಫೋರ್ಸ್ ಆಫ್ buoyancy always acts to the center of gravity of the displaced liquid which is called center of buoyancy. ಓಕೆ, ಎಷ್ಟು ಇದು ಈ ಆಬ್ಜೆಕ್ಟ್ದು ಇದು ಎಷ್ಟು ಇದಾಗಿರುತ್ತೋ ಅಷ್ಟು ಅಲ್ಲಿ ಬೇಸಿಕಲಿ ವಿ ಕ್ಯಾನ್ ಆ್ಯಕ್ಚುಲಿ ಸಿ ಆ ಜಾಗದಲ್ಲಿ ಅಷ್ಟು ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿರುತ್ತೆ ಆ ಜಾಗದಿಂದ. ಆ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿರೋದನ್ನು ನಾವು ಮೆಷರ್ ಮಾಡಿದ್ರೆ ವಿ ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ವಾಟ್ ಈಸ್ ದಿ ಬೇಸಿಕ್ buoyant force which is actually there over there ಅಂತ. ಓಕೆ ಫೈನ್. ಸೊ element of the fluids in equilibrium, fluid replaced by the body of the same shape experiences same buoyant force. ಸೊ ಇಲ್ಲಿ ಏನಿತ್ತು, ಅದೆಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿತ್ತೋ ಅದಿಲ್ಲದೆ ಇರಬೇಕಾದ್ರೂ ಆ ಜಾಗದಲ್ಲಿ, ಅಂದರೆ ಅದು ಇಲ್ಲದೆ ಇರಬೇಕಾದ್ರೆ ಅಂತಂದರೆ ಅದರದ್ದು ಇಮ್ಯಾಜಿನ್ ಮಾಡ್ಕೊಂಡ್ರೆ ನೀವು ಅಷ್ಟೇ buoyant ಫೋರ್ಸಿಂದ ಅದನ್ನು ಪುಷ್ ಮಾಡ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ಅ ಬೇಸಿಕ್ ಐಡಿಯಾ ಬಿಹೈಂಡ್ ದಿಸ್. ಓಕೆ, ನಿಮ್ಗೆಲ್ರಿಗೂ ಆರ್ಕಿಮೆಡಿಕ್ಸ್ ಪ್ರಿನ್ಸಿಪಲ್ ಬಗ್ಗೆ ಗೊತ್ತಿರುತ್ತೆ. ಸೊ ಬೇಸಿಕಲಿ ಆರ್ಕಿಮೆಡಿಕ್ಸ್ ಪ್ರಿನ್ಸಿಪಲ್ ಅಲ್ಲಿ ಏನಾಗುತ್ತೆ,
a body is partially or wholly immersed in a fluid, it experiences an upward thrust. ಯಾವುದೋ ಒಂದು ಬಾಡಿ ನೀವು ನೀರಲ್ಲಿ ಇಳಿದಾಗಲೂ ನಿಮ್ಗೆ ಅದು ಫೀಲ್ ಆಗ್ತಾ ಇರುತ್ತೆ, ನಿಮ್ಮನ್ನ ಕೆಳಗಡೆಯಿಂದ ಯಾರೋ ಮೇಲ್ಗಡೆಗೆ ತಳ್ತಿರ್ತಾರೆ, ಅಪ್ ಥ್ರಸ್ಟ್ ಫೀಲ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ವೆಯ್ಟ್ ಆಫ್ ದಿ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ಇಟ್. ನೀವು ಎಷ್ಟು ನೀರನ್ನ ಆ ಜಾಗದಿಂದ ನಿಂತ್ಕೊಂಡು ತಳ್ಳಿದಿರಾ, ಅಷ್ಟು ನೀರಿನ ಪಾರ್ಟಿನ ಫೋರ್ಸ್ ಏನಿತ್ತು ಅದು ನಿಮ್ಮನ್ನು ಮತ್ತೆ ವಾಪಸ್ ಹಂಗೆ ತಳ್ತಾ ಇರುತ್ತೆ. ಸೊ ದಟ್ಸ್ ಅ ಐಡಿಯಾ ದೇರ್. So equal to the weight of the fluid displaced by it, and it is the upthrust acts to the center of gravity of the displaced liquid. So idunu kuda basically you can calculate the buoyant force will be equal to the weight of the liquid which is displaced. Idanna ಜ್ಞಾಪಕ ಇಟ್ಕೊಳ್ಳಿ, the buoyant force at any point of time. Okay, ಆ ಕೆಳಗಡೆಯಿಂದ ಬರ್ತಿರುವಂಥ ಅಪ್ಥ್ರಸ್ಟ್ ಏನಿದೆ, ಆ ಬಾಯಂಟ್ ಫೋರ್ಸ್ ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತಪ್ಪ ಅಂದರೆ ವೆಯ್ಟ್ ಆಫ್ ದಿ ಲಿಕ್ವಿಡ್ ವಿಚ್ ಇಸ್ ಡಿಪ್ಲೇಸ್ಡ್. ನಾನು ಯಾವುದೋ ಒಂದು ಆಬ್ಜೆಕ್ಟನ್ನು ತಳ್ಳಿದ್ದೀನಿ ನೋಡಿ, ಇಲ್ಲೊಂದು ಆಬ್ಜೆಕ್ಟನ್ನು ಹಾಕಿದ್ದೀನಿ, ಈ ಹಾಕಿದ ತಕ್ಷಣ ಈ ಜಾಗದಲ್ಲಿ ಇದ್ದಂಥ ಆ ಜಾಗದಲ್ಲಿ ಇದ್ದಂಥ ಲಿಕ್ವಿಡ್ ಏನಿರುತ್ತೆ, ಈ ಜಾಗದಲ್ಲಿ ಇದ್ದಂಥ ಲಿಕ್ವಿಡ್ ಏನಿರುತ್ತೆ ಅದು ಎಕ್ಸ್ಟ್ರಾ ಆಗಿ ಇದ್ರಲ್ಲಿ ಫ್ಲೋ ಆಗಿರುತ್ತೆ. ಸೊ ನಾನು ಇದ್ರದ್ದು ವೆಯ್ಟ್ ಮೆಷರ್ ಮಾಡಿಕೊಂಡ್ರೆ ಎಷ್ಟು ವೆಯ್ಟ್ ಇರುತ್ತೋ ವಿತ್ ದ ಸೇಮ್ ವೆಯ್ಟ್ ದಿಸ್ ಇಸ್ ಆಕ್ಚುಲಿ ಬೀನ್ ಪುಷ್ಡ್. ದಟ್ ಇಸ್ ವಾಟ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಬಾಯಂಟ್ ಫೋರ್ಸ್ ಅಂತ ಕರಿತೀವಿ ನಾವು ಅದನ್ನು. ಓಕೆ, ಸೊ ಇದು ಬೇಸಿಕಲಿ ಏನಪ್ಪ ಅಂತಂದರೆ ಅಪರೆಂಟ್ ವೆಯ್ಟ್ ಆಫ್ ದಿ ಬಾಡಿ ಇನ್ ದಿ ಫ್ಲೂಯಿಡ್. ಅಂದರೆ ಒಳಗಡೆ ಹೋದ್ಮೇಲೆ ಆ ಬಾಡಿ ಎಷ್ಟು ವೆಯ್ಟನ್ನು ಫೀಲ್ ಮಾಡ್ತಾರತ್ತಲ್ಲ ಅದು ಎಷ್ಟಿರುತ್ತಪ್ಪ ಅಂದರೆ the true weight minus the weight of the fluid which is actually displaced. Adanna we can actually write it in this particular form. Okay, so the actual weight W of the immersed body acts in the downward direction and the upthrust acts in the upward direction. Apparent weight will be equal to actual weight minus buoyant force basically. Okay, so ಇಲ್ಲಿ ಬರ್ದಿದ್ದೀನಿ ನೋಡಿ, apparent weight is equal to apparent weight will be equal to the weight of the body, okay, minus the buoyant force U. So ಈ weight ಅನ್ನ I will write it in the m into g ಅಲ್ವಾ, weight is m into g. m ಅನ್ನು ಏನಂತ ಬರೀಬೋದು, ವಾಲ್ಯೂಮ್ ಇಂಟು ಡೆನ್ಸಿಟಿ ಅಂತ ಬರೀಬೋದು. ದಿಸ್ ಇಸ್ ವಾಲ್ಯೂಮ್ ಇನ್ ವಾಟರ್, ಅದಕ್ಕೋಸ್ಕರ ಸಿಗ್ಮಾ ಅಂತ ಬರೆದಿದೆ. ಸೊ ವಾಲ್ಯೂಮ್ ಆಫ್ ದಿ, ಇದು ಯಾವುದ್ರದ್ದು ಅಂತಂದ್ರೆ ಇದು ವಾಟರ್ದು, ಇದು ಯಾವ ಮೆಟೀರಿಯಲ್ ಬಾಡಿ ನಾವು ಹಾಕಿರ್ತೀವಲ್ಲ, ಇಲ್ಲಿ ಒಳಗಡೆ ಹಾಕಿದ್ವಲ್ಲ ಅದು ಬೇಸಿಕಲಿ. ಓಕೆ, ಸೊ ಲಿಕ್ವಿಡ್ ರೋ ಇಸ್ ದಿ ಲಿಕ್ವಿಡ್ ಡೆನ್ಸಿಟಿ ಅಂಡ್ ಸಿಗ್ಮಾ ಇಸ್ ದಿ ದಿಸ್ ಇಸ್ ದಿ ಬಾಡಿ ಡೆನ್ಸಿಟಿ, ದಿಸ್ ಇಸ್ ಬಾಡಿ ಡೆನ್ಸಿಟಿ, ದಿಸ್ ಇಸ್ ದಿ ಲಿಕ್ವಿಡ್ ಡೆನ್ಸಿಟಿ. ಓಕೆ, ಲಿಕ್ವಿಡ್ ಡೆನ್ಸಿಟಿ ಇದ್ರದ್ದು. ಓಕೆ, ಫೈನ್. ಈ ಫಾರ್ಮುಲಾಸ್ ಎಲ್ಲ ನಿಮಗೆ ಒಂಥರ ಗೊತ್ತಾಗ್ತಿದೆ ಇವಾಗ. ಓಕೆ, ಇದೊಂದು ಪಾರ್ಟ್ ಮಾತ್ರ ಇನ್ನೊಂದ್ಸತಿ ಬೇಕು ಅಂದರೆ ಹೇಳ್ತೀನಿ. ಅಪರೆಂಟ್ ವೆಯ್ಟ್ ಏನಿದೆ ದಟ್ ವಿಲ್ ಬಿ ಈಕ್ವಲ್ ಟು ಆಕ್ಚುಯಲ್ ವೆಯ್ಟ್ ಮೈನಸ್ ಬಾಯಂಟ್ ಫೋರ್ಸ್ ಅಲ್ವಾ. ಆಕ್ಚುಯಲ್ ವೆಯ್ಟ್ ಏನು, ಆಕ್ಚುಯಲ್ ವೆಯ್ಟು ವಿ ಸಿಗ್ಮಾ ಜಿ. ಈ ಸಿಗ್ಮಾ ಯಾವುದ್ರದ್ದು, ಬಾಡಿದು ಅಲ್ವಾ. ಮೈನಸ್ ಬಾಯಂಟ್ ಫೋರ್ಸ್ ವಿ ರೋ ಜಿ. ಇಲ್ಲಿ ನಾನೇನು ಮಾಡ್ಬೋದು, ವಿ ಸಿಗ್ಮಾ ಜಿ ಆಚೆ ತೆಗೆದ್ರೆ ಇಲ್ಲಿ 1 ಆಗುತ್ತೆ. ಇಲ್ಲಿ ನೋಡಿ ಈ ವಿ ಮತ್ತು ಜಿ ಎರಡು ಕ್ಯಾನ್ಸಲ್ ಆಗುತ್ತೆ, ರೋ ಡಿವೈಡೆಡ್ ಬೈ ಸಿಗ್ಮಾ ಮಾತ್ರ ಉಳ್ಕೊಳ್ಳುತ್ತೆ. ಓಕೆ, ಸೊ ಅದನ್ನೇ ನಾವಿಲ್ಲಿ ಬರ್ತಿರೋದು. ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ವೆಯ್ಟ್ ಬರೆಯೋದಾದ್ರೆ ದಿ ಅಪರೆಂಟ್ ವೆಯ್ಟ್ ವಿಲ್ ಬಿ ಈಕ್ವಲ್ ಟು ಡಬ್ಲ್ಯೂ ಇಂಟು 1 ಮೈನಸ್ ರೋ ಡಿವೈಡೆಡ್ ಬೈ ಸಿಗ್ಮಾ ಅಂತ ಮಾಡ್ಕೋಬೋದು. ಓಕೆ, ಸೊ ದಿಸ್ ಈಸ್ ದಿ ಲಿಕ್ವಿಡ್ ಡೆನ್ಸಿಟಿ, ದಿಸ್ ಈಸ್ ದಿ ಬಾಡಿ ಡೆನ್ಸಿಟಿ. ಓಕೆ, ಜ್ಞಾಪಕ ಇಟ್ಕೊಳ್ಳಿ. ಸೊ ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಗ್ರಾವಿಟಿ ಆನ್ ದಿ ಫ್ಲೂಯಿಡ್ ಪ್ರೆಷರ್? ಸೊ ನೋಡಿ, ಅಟ್ ಡಿಫ್ರೆಂಟ್ ಹೈಟ್ಸ್, ಇಲ್ಲಿ ನೋಡ್ತಿದ್ರಲ್ಲ ನೀವು, ಬೇರೆ ಬೇರೆ ಹೈಟ್ಸಲ್ಲಿ ದಿ ಅಮೌಂಟ್ ಆಫ್ ಪ್ರೆಷರ್ ಎಕ್ಸ್ಪೀರಿಯನ್ಸ್ ವುಡ್ ಆ್ಯಕ್ಚುಲಿ ಬಿ ಡಿಫ್ರೆಂಟ್. ಆ ಡಿಫ್ರೆನ್ಸನ್ನೇ ನಾವಲ್ಲಿ ಇದಾಗಿ ಬರ್ದಿರೋದು. ಓಕೆ, ದಟ್ಸ್ ಅ ಐಡಿಯಾ ದೇರ್. ಆ ಐಡಿಯಾನ ಹೇಳೋಕ್ಕೋಸ್ಕರನೇ ಇಷ್ಟನ್ನು ಬರ್ದಿದ್ದು. Okay, fine. So the difference in the pressure P2 minus P1 will be rho into G Y2 minus Y1. So adu ಎಷ್ಟು ಬೇರೆ ಬೇರೆ ಡಿಫ್ರೆನ್ಸ್ ಇದೆಯಲ್ಲ ಡಿಸ್ಟೆನ್ಸ್ ಅಲ್ಲಿ, ಆ ಡಿಸ್ಟೆನ್ಸ್ ಅಂತ ತಗೊಂಡ್ರೆ that will be nothing but height. So height is what, hg rho. Okay, ಅಷ್ಟು ತಗೊಂಡ್ರೆ we'll get the pressure difference at that particular place. Okay,
ಸೊ ನಾನು ಯಾವುದೋ ಒಂದು 2 ಡಿಫ್ರೆಂಟ್ ಪಾಯಿಂಟ್ಸ್ ಅಂತ ತಗೊಳ್ಳದೆ ಯಾವುದೋ ಒಂದೇ ಒಂದು ಪಾಯಿಂಟ್ ಅಂತ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಯಾವುದೋ ಒಂದೇ ಒಂದು ಪಾಯಿಂಟ್ ಅಂತ ತಗೊಂಡಾಗ ಅವಾಗ ಏನಾಗುತ್ತೆ, ದಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಇರಲಿರುತ್ತೆ. ಸೊ ಅದನ್ನು ಇಲ್ಲಿ ತಗೊಳ್ತೀವಿ. ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ರೋ ಜಿ ಹೆಚ್ ವಿಲ್ ಬಿ ದ ಪ್ರೆಷರ್ ಎಕ್ಸ್ಪೀರಿಯನ್ಸ್ಡ್ ಬೈ ಎನಿ ಬಾಡಿ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ನಾನು ಹಿಂದೆ ಈಕ್ವೇಶನ್ಸ್ ಕೊಟ್ಟಾಗ ಇದನ್ನೇ ಬರೆದಿದ್ದೆ. Okay, next is the idea of flotation. So the body will float in a liquid if the weight of the liquid displaced by the immersed part of the body is equal to or greater than the weight of the body itself. So ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲನೇದರಲ್ಲಿ ಇಟ್ ಇಸ್ ಆಕ್ಚುಲಿ ಫ್ಲೋಟಿಂಗ್, ಓನ್ಲಿ ಎ ಪಾರ್ಷಲ್ ಬಾಡಿ ಇಲ್ಲಿ ಆಕ್ಚುಲಿ ಇಮ್ಮರ್ಸ್ ಆಗಿದೆ ಮೊದಲನೇ ಕೇಸಲ್ಲಿ. ಇದರಲ್ಲಿ ನೋಡಿ ಒಂದು ಸ್ವಲ್ಪ ಮಾತ್ರ ಒಳಗಡೆ ಹೋಗಿದೆ. ನೆಕ್ಸ್ಟ್ ಇದರಲ್ಲಿ ಬಾಡಿ ಸಿಂಕ್ ಆಗಿದೆ. ಮೂರನೇದರಲ್ಲಿ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಸಿಂಕ್, ಮಧ್ಯದಲ್ಲಿ ಎಲ್ಲೋ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಇದು ಮೂರು ಬೇರೆ ಬೇರೆ ಥರ ಇದೆ. ಮೊದಲನೇದರಲ್ಲಿ ಇಟ್ ಇಸ್ ಆ್ಯಕ್ಚುಲಿ ಫ್ಲೋಟಿಂಗ್, ಒಂದು ಸ್ವಲ್ಪ ಪಾರ್ಟ್ ಮಾತ್ರ ಮುಂದೆ ಹೋಗಿರುತ್ತೆ. ಎಷ್ಟು, ಸೊ ಕೆಳಗಡೆಯಿಂದ ಒಂದು ಅಪ್ಥ್ರಸ್ಟ್ ಇದೆ, ಬಾಯಂಟ್ ಫೋರ್ಸ್ ಇದೆ. ಸೊ ಮೇಲ್ಗಡೆಯಿಂದ ದಿ ಗ್ರಾವಿಟಿ ಇಸ್ ಆ್ಯಕ್ಟಿಂಗ್ ಇನ್ ದಿ ಡೌನ್ವರ್ಡ್ ಡೈರೆಕ್ಷನ್. ಸೊ ಇವಾಗ ಈ ಬಾಡಿ ಏನಿದೆ ಇದ್ರದ್ದು ವೆಯ್ಟ್, ಇದ್ರದ್ದು ಡೆನ್ಸಿಟಿ ಈ ಲಿಕ್ವಿಡ್ ಡೆನ್ಸಿಟಿಗಿಂತ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ, ಸಿಂಕ್ ಆಗ್ಬಿಡುತ್ತೆ, ಒಳಗಡೆ ಹೊರಟೋಗ್ಬಿಡುತ್ತೆ. ಸಪೋಸ್ ಈ ಲಿಕ್ವಿಡ್ ಏನಿದೆ ಇದ್ರ ಡೆನ್ಸಿಟಿ ಏನಿದೆ ಮತ್ತು ಇದ್ರದ್ದು ಡೆನ್ಸಿಟಿ, ಬಾಡಿದು ಡೆನ್ಸಿಟಿ ಏನಿದೆ, ಇದೆರಡ್ರದ್ದು ಆಲ್ಮೋಸ್ಟ್ ಮ್ಯಾಚ್ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಅವಾಗ ಏನಾಗುತ್ತೆ, ಅದು ಈಕ್ವಿಲಿಬ್ರಿಯಂ ಸ್ಟೇಟಿಗೆ ಬರುತ್ತೆ. ಸೊ ಇಟ್ ವಿಲ್ ಗೋ ಅಂಡ್ ಇಟ್ ವಿಲ್ ಬಿ ದೇರ್ ಸಮ್ವೇರ್ ಇನ್ ಬಿಟ್ವೀನ್. ಓಕೆ, ಸೊ ವೆನ್ ವೆಯ್ಟ್ ಆಫ್ ದಿ ಬಾಡಿ ಈಸ್ ಗ್ರೇಟರ್ ದೆನ್ ದಿ ಅಪ್ಥ್ರಸ್ಟ್, ಓಕೆ, ಇನ್ನು ಮೊದಲನೇ ಕೇಸಲ್ಲಿ ಇಫ್ ದ ವೆಯ್ಟ್ ಈಸ್ ಗ್ರೇಟರ್ ದೆನ್ ದಿ ಅಪ್ಥ್ರಸ್ಟ್, ದೆನ್ ವಾಟ್ ವಿಲ್ ಹ್ಯಾಪನ್, ದಿ ಬಾಡಿ ಸಿಂಕ್ಸ್. ಬೇಸಿಕಲಿ ಇವಾಗ ಐರನ್ ಅಂತ ತಗೊಳ್ಳಿ, ಐರನ್ ಹಾಕಿದ್ರೆ ನೀರು ಒಳಗಡೆ ಮುಳುಗುತ್ತೆ, ಯಾಕಂದ್ರೆ ಅದರದ್ದು ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ವೆನ್ ದಿ ವೆಯ್ಟ್ ಇಸ್ ಈಕ್ವಲ್ ಟು ದಿ ಅಪ್ಥ್ರಸ್ಟ್, ಓಕೆ, ದ ಬಾಡಿ ಜಸ್ಟ್ ಬ್ಯಾಲೆನ್ಸಸ್ ದಿ ಅಪ್ಥ್ರಸ್ಟ್, ನೋ ನೆಟ್ ಫೋರ್ಸ್ ಆಕ್ಟ್ಸ್ ಆನ್ ದಿ ಬಾಡಿ, ಬಾಡಿ ಬೇಸಿಕಲಿ ಫ್ಲೋಟ್ಸ್ ಫುಲ್ಲಿ ಇಮ್ಮರ್ಸ್ಡ್. ಸೊ ಇದರಲ್ಲಿ ಕಂಪ್ಲೀಟಾಗಿ ಇಮ್ಮರ್ಸ್ ಆಗಿದೆ, ಬಟ್ ಇಟ್ ಈಸ್ ಆ್ಯಕ್ಚುಲಿ ಫ್ಲೋಟಿಂಗ್ ಇನ್ ಬಿಟ್ವೀನ್. ಸೊ ಇವಾಗ ಸಪೋಸ್ ಆಲಿವ್ ಆಯಿಲ್ ನೀರಲ್ಲಿ ಹಾಕಿದಿರ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ಅದು ಬೇಸಿಕಲಿ ಒಳಗಡೆ ಇನ್ ಬಿಟ್ವೀನ್ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಇಫ್ ದ ವೆಯ್ಟ್ ಆಫ್ ದಿ ಬಾಡಿ ಈಸ್ ಲೆಸ್ಸರ್ ದೆನ್ ದಿ ಅಪ್ಥ್ರಸ್ಟ್, ಅವಾಗ ಏನಾಗುತ್ತೆ, ಬಾಡಿ ಫ್ಲೋಟ್ಸ್ ಪಾರ್ಷಲಿ ಇಮ್ಮರ್ಸ್ಡ್, ಮೊದಲನೇ ಕೇಸ್ ಥರ. ಓಕೆ, ಇದರಲ್ಲಿ ಸೊ ಇನ್ನೂ ಸಿಂಪಲ್ ಆಗಿ ಬರೆಯೋದಾದರೆ, ವೆಯ್ಟ್ ಈಸ್ ಲೆಸ್ ದೆನ್ ದಿ ಅಪ್ಥ್ರಸ್ಟ್ ಇನ್ ದಿಸ್ ಕೇಸ್. ಸಿಂಕ್ ಆಗ್ತಿದೆ ಅಂದರೆ ವೆಯ್ಟ್ ಇಸ್ ಗ್ರೇಟರ್ ದೆನ್ ದಿ ಅಪ್ಥ್ರಸ್ಟ್. ಇಫ್ ಇಟ್ ಈಸ್ ಫ್ಲೋಟಿಂಗ್, ಒಳಗಡೆ ಫ್ಲೋಟ್ ಆಗ್ತಿದೆ ಅಂದರೆ ವೆಯ್ಟ್ ಇಸ್ ಈಕ್ವಲ್ ಟು ದಿ ಅಪ್ಥ್ರಸ್ಟ್. ಸೊ ಈ ಥರ ಮೂರು ಇದಿರುತ್ತೆ. ಸೊ ಪಾರ್ಷಲಿ, ಇವಾಗ ಎಷ್ಟೋ ಒಂದು ಪಾರ್ಷಲ್ ಸಬ್ಮರ್ಜ್ ಆಗಿದೆಯಲ್ಲ ಇಲ್ಲಿ, ಈ ಪಾರ್ಷಲ್ ಸಬ್ಮರ್ಜನ್ನ ಇದು ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ, ಇಫ್ ವಿ ಇಸ್ ದ ಟೋಟಲ್ ವಾಲ್ಯೂಮ್ ಆಫ್ ದಿ ಬಾಡಿ ಅಂಡ್ ವಿ ನಾಟ್ ಇಸ್ ದಿ ಸಬ್ಮರ್ಜ್ಡ್ ವಾಲ್ಯೂಮ್. ಸೊ ಟೋಟಲ್ ಇದ್ರದ್ದು ವಾಲ್ಯೂಮ್ ಏನಪ್ಪಾ ಅಂದ್ರೆ ವಿ. ಈ ಪಾರ್ಟ್ ಸಬ್ಮರ್ಜ್ ಏನಾಗಿದೆಯಲ್ಲ ಅದನ್ನ ನಾನು ವಿ ಡ್ಯಾಶ್ ಅಂತ ಕರಿತೀನಿ ಅಂತ ಇಟ್ಕೊಳ್ಳಿ. ಓಕೆ, ಅವಾಗ ಏನಾಗುತ್ತಪ್ಪ, ಫ್ರಾಕ್ಷನಲಿ ಸಬ್ಮರ್ಜ್ಡ್ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಯೋದಾದ್ರೆ, ವೆಯ್ಟ್ ಆಫ್ ದಿ ಬಾಡಿ ಈಸ್ ಈಕ್ವಲ್ ಟು ವೆಯ್ಟ್ ಆಫ್ ದಿ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಅಲ್ವಾ. ಸೊ ಇಲ್ಲಿ ಬರೀತೀನಿ, weight of the body will be equal to weight of the liquid displaced. So weight ನನಗೆ ಗೊತ್ತು m into g, m ಅನ್ನು ನಾನು v into sigma into g ಅಂತ ಬರಿತೀನಿ. ಸೊ ದಿಸ್ ಇಸ್ ಈಕ್ವಲ್ ಟು v ಡ್ಯಾಶ್ ರೋ ಜಿ ಅಂತ ಬರೆಯೋಣ. ಸೊ ಜಿ ಎರಡು ಕಡೆ ಕಾಮನ್ ಇರುತ್ತೆ, ಕ್ಯಾನ್ಸಲ್ ಮಾಡಿ, ವಿ ಡ್ಯಾಶ್ ಡಿವೈಡೆಡ್ ಬೈ ವಿ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ರೋ ಅಂತ ಆಯಿತು. ಓಕೆ, ಸೊ ಇವಾಗ ಸಪೋಸ್ ನನಗೆ ವಿ ಬೇಕು ಅಂತಂದರೆ ವಿ ಡ್ಯಾಶ್ ವಿಲ್ ಬಿ ಸಿಗ್ಮಾ ಡಿವೈಡೆಡ್ ಬೈ ರೋ ಇಂಟು ವಿ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದಿ ಸಬ್ಮರ್ಸ್ಡ್ ಪಾರ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಇದುವರೆಗೂ ಏನಾದರೂ ಡೌಟ್ ಇದೆಯಾ? Okay, I'll move forward. So ಇದು ಬೇಸಿಕಲಿ ದಿ ಐಡಿಯಾ ಆಫ್ ಹೌ ದಿ ನಾವು ಮೆಷರ್ ಮಾಡಬೇಕಾದ್ರೆ 1 atmospheric pressure 760 mm ಆಫ್ ಮರ್ಕ್ಯುರಿ ಅಂತ ಹೇಳ್ತೀವಲ್ವಾ. ಸೊ ದಿಸ್ ಇಸ್ ಎಕ್ಸಾಂಪಲ್ ಆಫ್ ಎ ಬ್ಯಾರೋಮೀಟರ್. ಬೇಸಿಕಲಿ ಬ್ಯಾರೋಮೀಟರ್ ವರ್ಕ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್. ಏನಾಗ್ತಿರುತ್ತೆ, ಈ ಲಿಕ್ವಿಡ್ ಅನ್ನ ಅಟ್ಮಾಸ್ಫಿರಿಕ್ ಪ್ರೆಷರ್ ಇಲ್ಲಿಂದ ಕೆಳಗಡೆ ತಳ್ತಾ ಇದೆ ಇಲ್ಲಿ. ಓಕೆ, ಈ ಜಾಗದಲ್ಲಿ ಇಟ್ ಈಸ್ ಪುಷಿಂಗ್ ಇಟ್ ಡೌನ್, ಇಲ್ಲಿ. ಸೊ ಈ ಅಟ್ಮಾಸ್ಫಿರಿಕ್ ಇದನ್ನ ಏನ್ ಮಾಡಿದೀವಿ, ಇಮ್ಮರ್ಸ್ ಮಾಡಿದೀವಿ. ಸೊ ಅವಾಗ ಏನಾಗ್ತದೆ, ಈ ಲಿಕ್ವಿಡ್ ಇಲ್ಲಿ ರೈಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಎಲ್ಲಿ ತನಕ ರೈಸ್ ಆಗತ್ತಪ್ಪ ಅಂತಂದ್ರೆ, ಎಲ್ಲಿ ತನಕ ಈ
ಇದು ಏನೋ ಅಟ್ಮಾಸ್ಫಿರಿಕ್ ಪ್ರೆಷರ್ ಇದನ್ನ ಕೆಳಗಡೆ ತಳ್ತಾ ಇರುತ್ತೋ, ಆಮೇಲೆ ಇದ್ರದ್ದು ಓನ್ ವೆಯ್ಟ್ ಇರುತ್ತಲ್ಲ, ಯಾವ್ದ್ರದ್ದು ಈ ಮರ್ಕ್ಯೂರಿ ರೈಸ್ ಆಗಿರುತ್ತೆ ಅದ್ರದ್ದು ಓನ್ ವೆಯ್ಟ್ ಅನ್ನ ಈ ಅಟ್ಮಾಸ್ಫಿರಿಕ್ ಎಲ್ಲಿ ತನಕ ಬ್ಯಾಲೆನ್ಸ್ ಮಾಡುತ್ತೋ ಅಲ್ಲಿ ತನಕ ರೈಸ್ ಆಗ್ತಾ ಇರುತ್ತೆ. ಆಮೇಲೆ ಅದಾದ್ಮೇಲೆ ಇಟ್ ಕೆನಾಟ್ ಆಕ್ಚುಲಿ ಮೂವ್ ಫರ್ದರ್. ಸೊ ಇಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಆ ವ್ಯಾಕ್ಯೂಮ್ ಒಳಗಡೆ ನಾನು ಮರ್ಕ್ಯೂರಿ ಇನ್ನೂ ಮುಂದೆ ಹೋಗ್ಬೇಕು ಅಂತಂದ್ರೆ ಐ ನೀಡ್ ಟು ಅಪ್ಲೈ ಗ್ರೇಟರ್ ಫೋರ್ಸ್. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಮಾತ್ರನೇ ಇಲ್ಲಿ ಲಿಕ್ವಿಡ್ ಇಲ್ಲಿ ರೈಸ್ ಆಗಿರುತ್ತೆ. ಸೊ ಈ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಲ್ಲಿ ಇವಾಗ ಸಪೋಸ್ ಒಂದು ಟ್ಯಾಂಕ್ ತುಂಬಾ ನಾನು ಮರ್ಕ್ಯೂರಿ ತುಂಬಿಸಿದ್ದೀನಿ ಅಂತ ಇಟ್ಕೊಳ್ಳಿ, ಅವಾಗ ಒಂದು ಇದನ್ನ ಟೆಸ್ಟ್ ಟ್ಯೂಬ್ ಅನ್ನ ಈ ತರ ಲಾಂಗ್ ಟೆಸ್ಟ್ ಟ್ಯೂಬ್ ಅನ್ನ ಈ ತರ ಇನ್ವರ್ಟ್ ಮಾಡಿದ್ರೆ ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಲಿಕ್ವಿಡ್ ಎಷ್ಟು ತನಕ ರೈಸ್ ಆಗುತ್ತಪ್ಪ ಅಂದ್ರೆ 760 mm ಆಗುವಷ್ಟು ತನಕ ಇಟ್ ವಿಲ್ ಆಕ್ಚುಲಿ ರೈಸ್. ಸೊ ಅದಕ್ಕೆ ಒನ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಈ 760 mm ಆರ್ 76 centimeter ಆಫ್ Hg ಅಂತ ಕರಿತೀವಿ. Hg ಇಸ್ ಮರ್ಕ್ಯೂರಿ ಬೇಸಿಕಲಿ. ಓಕೆ ಓಕೆ ಸೊ ಈಕ್ವಿಲಿಬ್ರಿಯಂ ಆಫ್ ದಿ ಫ್ಲೋಟಿಂಗ್ ಬಾಡೀಸ್, ಬೇಸಿಕಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎ, ನಾವು ಹಿಂದೆನೂ ಡಿಸ್ಕಸ್ ಮಾಡಿದ್ವಿ, ಸ್ಟೇಬಲ್ ಈಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ ಮತ್ತೆ ನ್ಯೂಟ್ರಲ್ ಈಕ್ವಿಲಿಬ್ರಿಯಂ ಅಂತ. ಈ ಬಾಡಿದು ಒಂದು ಮೆಟಾ ಸೆಂಟರ್ ಇರುತ್ತೆ, ಅಂದ್ರೆ ಈ ಬಾಡಿದು ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಇರುತ್ತಲ್ಲ ಅದ್ರದ್ದು. ಸೊ ಇಫ್ ದ ಪಾಯಿಂಟ್ ಎಂ ಯಾವುದೋ ಮೆಟಾ ಇದಿರುತ್ತೆ, ಮೆಟಾ ಸೆಂಟರ್ ಇತ್ತಲ್ಲ, ದಟ್ ಈಸ್ ಅಬೌವ್ ದಿ ಸೆಂಟರ್ ಆಫ್ ಗ್ರಾವಿಟಿ ಇದ್ರೆ ಅವಾಗ ಬಾಡಿ ಇಟ್ ವಿಲ್ ಬಿ ಇನ್ ಸ್ಟೇಬಲ್ ಈಕ್ವಿಲಿಬ್ರಿಯಂ. ಫಸ್ಟ್ ಕೇಸಲ್ಲಿ ನೋಡಿ ಹಂಗೆ ಇದು ಕರೆಕ್ಟ್ ಆಗಿ ಇದ್ರ ತರ ಇದೆ ಅದು, ಆಯ್ತಾ. ಸೊ ಇನ್ ದಿ ಸೆಕೆಂಡ್ ಕೇಸ್ ನೋಡಿ ಅಲ್ಲಿ ಇಫ್ ಎಮ್ ಈಸ್ ಬಿಲೋ ಜಿ, ಇಲ್ಲಿ ಕೇಸ್ ಸಿ ನಲ್ಲಿ ಎಮ್ ಈಸ್ ಬಿಲೋ ಜಿ, ಅವಾಗ ಏನಾಗುತ್ತೆ, ಇಟ್ ವಿಲ್ ಸ್ಲೈಟ್ಲಿ ಗೆಟ್ ಟಿಲ್ಟೆಡ್, ಟರ್ನ್ ಎಲ್ಲ ಆಗುತ್ತೆ. ಆ ಟರ್ನ್ ಆಗಬೇಕು ಅಂದ್ರೆ ಬೇಸಿಕಲಿ ಇಟ್ ಇಸ್ ಇನ್ ದಿ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಂ. ಇವಾಗ ಸಪೋಸ್ ಈ ಮೆಟಾ ಸೆಂಟ್ರು ಮತ್ತೆ ಜಿ ಎರಡು ಓವರ್ಲ್ಯಾಪ್ ಆಗಿದೆ ಅಂತ ಇಟ್ಕೊಳ್ಳಿ, ಇಟ್ಸ್ ದಿ ಸೇಮ್ ಪಾಯಿಂಟ್, ಅವಾಗ ಇಟ್ ವಿಲ್ ಆಕ್ಚುಲಿ ಬಿ ಇನ್ ದ ನ್ಯೂಟ್ರಲ್ ಈಕ್ವಿಲಿಬ್ರಿಯಂ. ಓಕೆ ಎನಿವೆ ಈ ಐಡಿಯಾ ಬೇರೆ ಕಡೆನೂ ಗೊತ್ತಿರುತ್ತೆ ನಿಮಗೆ, ಸೊ ಜಸ್ಟ್ ಮಿಸ್ ಮಾಡಬಾರ್ದು ಅಂತ ಐ ಜಸ್ಟ್ ಟೋಲ್ಡ್ ಯು. ಓಕೆ ನೆಕ್ಸ್ಟ್ ವಿಲ್ ಆಕ್ಚುಲಿ ಕಮ್ ಟು ದಿ ಕಾನ್ಸೆಪ್ಟ್ ಆಫ್ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಅಂದ್ರೆ ಏನು? ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ದಿ ಫ್ಲೂಯಿಡ್ ಡ್ಯೂ ಟು ವಿಚ್ an opposing force comes into play whenever there is a relative motion between its different layers. ಸೊ ನಾ ಮುಂಚೆ ಹೇಳೋದು ಮರ್ತಿದ್ದೆ, ಇದ್ರವರೆಗೂ ನಾವೇನು ಡಿಸ್ಕಸ್ ಮಾಡಿದ್ವಿ ಇದೆಲ್ಲ ಬೇಸಿಕಲಿ ಹೈಡ್ರೋಸ್ಟ್ಯಾಟಿಕ್ಸ್ ಆಗುತ್ತೆ. ಇದಕ್ಕೆ ಮೇಲೆ ಬೇಸಿಕಲಿ ನಾವು ಡಿಸ್ಕಸ್ ಮಾಡೋದೆಲ್ಲ ಹೈಡ್ರೋಡೈನಮಿಕ್ಸ್, ಅಂದ್ರೆ ಇದು ಹೈಡ್ರೋಸ್ಟ್ಯಾಟಿಕ್ಸ್ ಪಾರ್ಟಿಗೆ ಬರುತ್ತೆ. ಇದಾದ್ಮೇಲೆ ನಾವೇನು ಡಿಸ್ಕಸ್ ಮಾಡ್ತೀವಿ ದಟ್ ವಿಲ್ ಆಲ್ ಬಿ ಹೈಡ್ರೋಡೈನಮಿಕ್ಸ್. ಸೊ ಲೆಟ್ ಅಸ್ ಸಿ ದಿ ಲಾಸ್ಟ್ ಪಾರ್ಟ್ ಆಫ್ ಇಟ್. ಸೊ ಇವಾಗ ನೀರು ಹರಿತಿರ್ಬೇಕಾದ್ರೆ ಮತ್ತೆ ಒಂದು ಜೇನುತುಪ್ಪ ಕೆಳಗಡೆ ಬೀಳ್ತಿದೆ ಅಂತ ಇಟ್ಕೊಳ್ಳಿ. ಓಕೆ, ಇದೆರಡೂ ಒಂದೇ ಇದರಲ್ಲಿ ಕೆಳಗಡೆ ಬೀಳಲ್ಲ ಅಲ್ವಾ. ಸೊ ಜೇನುತುಪ್ಪ ನಿಧಾನಕ್ಕೆ ಬೀಳುತ್ತೆ. ಇದು ನಿಧಾನಕ್ಕೆ ಯಾಕೆ ಬೀಳುತ್ತಪ್ಪ ಅಂದ್ರೆ ಇಟ್ ಇಸ್ ಮೋರ್ ವಿಸ್ಕಸ್, ಸೊ ಹಾಗಾಗಿ ನಿಧಾನಕ್ಕೆ ಬೀಳುತ್ತೆ. ಓಕೆ, ಸೊ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ದಿ ಫ್ಲೂಯಿಡ್ ಡ್ಯೂ ಟು ವಿಚ್ ಎನ್ ಅಪೋಸಿಂಗ್ ಫೋರ್ಸ್ ಕಮ್ಸ್ ಇನ್ ಟು ಪ್ಲೇ. ಸೊ ಏನಾಗ್ತಿದೆ, ಜೇನುತುಪ್ಪ ಕೆಳಗಡೆ ಬರಬೇಕಾದ್ರೆ ಅದು ಬೀಳದೇ ಇರೋ ತರ ಒಂದು ಅಪೋಸಿಂಗ್ ಫೋರ್ಸ್ ಕ್ರಿಯೇಟ್ ಆಗಿದೆ ಒಳಗಡೆ. ಆ ಅಪೋಸಿಂಗ್ ಫೋರ್ಸ್ ಅನ್ನೇ ನಾವೇನಂತ ಕರಿತೀವಿ, ವಿಸ್ಕಾಸಿಟಿ ಅಂತ ಕರಿತೀವಿ. ಇದು ಯಾಕಾಗತ್ತೆ ಅಂದ್ರೆ ಬೇಸಿಕಲಿ ಇಲ್ಲಿ ಈ ಜೇನುತುಪ್ಪದಲ್ಲಿ ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ ಇಲ್ಲಿ. ಸೊ ಒಂದು ಲೇಯರು ಇನ್ನೊಂದು ಲೇಯರು ಐ ವಿಲ್ ಅಪೋಸ್ ದಿ ರಿಲೇಟಿವ್ ಮೋಷನ್, ಫ್ರಿಕ್ಷನ್ ತರನೇ ಬೇಸಿಕಲಿ ಲಿಕ್ವಿಡ್ಸ್ ಅಲ್ಲಿರುವ ಫ್ರಿಕ್ಷನ್ ನಾವು ವಿಸ್ಕಾಸಿಟಿ ಅಂತ ಕೂಡ ಕರಿಬಹುದು. ಸೊ ವೆನ್ ಎವರ್ ದೇರ್ ಇಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಇಟ್ಸ್ ಡಿಫ್ರೆಂಟ್ ಲೇಯರ್ಸ್, ದಟ್ ಈಸ್ ಆಕ್ಚುಲಿ ಕಾಲ್ಡ್ ಆಸ್ ವಿಸ್ಕಾಸಿಟಿ. ಸೊ ನ್ಯೂಟನ್ ಈ ವಿಸ್ಕಸ್ ಫೋರ್ಸ್ ಏನಿದೆ, ವಿಸ್ಕಸ್ ಡ್ರ್ಯಾಗ್ ಏನಿದೆ, ಅದೆರಡನ್ನು ಬರ್ದೇ ಇರೋ ತರ ಮಾಡ್ತಿರುವಂತ ಫೋರ್ಸ್ ಏನ್ ಕ್ರಿಯೇಟ್ ಆಗಿದೆಯಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗಪ್ಪ ಅಂತಂದ್ರೆ ಮೈನಸ್ ನ್ಯೂ ಎ ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ದಟ್ ಡಿ ವಿ ಬೈ ಡಿ ಎಕ್ಸ್ ಏನಪ್ಪಾ ಅಂದ್ರೆ ವೆಲಾಸಿಟಿ ಗ್ರೇಡಿಯಂಟ್ ಅಂತ. ಆ ನ್ಯೂ ಏನಿದೆ ದಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಫ್ ದಿ ಲಿಕ್ವಿಡ್. ಓಕೆ, ಸೊ ಇಲ್ಲಿ ಬೇಸಿಕಲಿ ಬೇರೆ ಬೇರೆ ಲೇಯರ್ ಅಲ್ಲಿ ಈ ವಿಸ್ಕಾಸಿಟಿನಲ್ಲಿ ಇದೆ, ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಸಪೋಸ್ ನೀವೊಂದು ಟೀ ಕಪ್ ಇದೆ ಅಂತ ಇಟ್ಕೊಳ್ಳಿ. ಈ ಟೀ ಕಪ್ ಅಲ್ಲಿ ಟಾಪ್ ಲೇಯರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಫ್ಲೂಯಿಡ್ ಇದೆ, ನಾನು ಸ್ಪೂನ್ ತಗೊಂಡು ಇದರಲ್ಲಿ ಇದನ್ನ ಸ್ಟಿರ್ ಮಾಡ್ತೀನಿ, ಅಂದ್ರೆ ಕಲಿಸ್ತೀನಿ. ಕಲಿಸಿದಾಗ ಏನಾಗುತ್ತೆ, ಇಲ್ಲಿ ಟೀ ಅಲ್ಲಿ ಲಿಕ್ವಿಡ್ಸ್ ಎಲ್ಲ ಹಿಂಗೆ ರೋಲ್ ಆಗಕ್ಕೆ ಶುರು ಆಗುತ್ತೆ. ಸೊ ಬಟ್ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಈ ಎಂಡ್ ಇರುತ್ತಲ್ಲ ಅಲ್ಲಿ ವೆಲಾಸಿಟಿ ಆಫ್ ದಿ ಲಿಕ್ವಿಡ್ 0 ಇರುತ್ತೆ. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಇದಕ್ಕೆ ಅಂಟ್ಕೊಂಡಂಗಿರುತ್ತೆ, ಇದನ್ನ ವೆಟ್ ಮಾಡಿರುತ್ತೆ ಅದು ಬೇಸಿಕಲಿ. ಸೊ ಈ ಸೆಂಟರ್ ಪಾರ್ಟ್ ಅಲ್ಲಿ ವೆಲಾಸಿಟಿ ವಿಲ್ ಬಿ ಮ್ಯಾಕ್ಸಿಮಮ್. ಅದಕ್ಕಿಂತ ಇಲ್ಲಿ ಕಮ್ಮಿ ಇರುತ್ತೆ, ಇದಕ್ಕಿಂತ ಇಲ್ಲಿ ಕಮ್ಮಿ ಇರುತ್ತೆ. ಯಾಕೆ ಕಮ್ಮಿ ಇರುತ್ತೆ ಅಂದ್ರೆ ಇಲ್ಲಿರೋ ಮಾಲಿಕ್ಯೂಲ್ ಈ ಮಾಲಿಕ್ಯೂಲ್ನ ಮೂವ್ ಮಾಡದಿರೋ ತರ ತಡಿತಾ ಇರುತ್ತೆ. ಸೊ ಈ ಮಾಲಿಕ್ಯೂಲ್ ಇಲ್ಲಿರೋ ಮಾಲಿಕ್ಯೂಲ್ನ ಮೂವ್ ಮಾಡದಿರೋ ತರ ತಡಿತಾ ಇರುತ್ತೆ. ಸೊ ಅದೇ ತರ ಇಲ್ಲಿಂದ ಇಲ್ಲಿಗೆ ಈ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಪ್ರತಿಯೊಂದು ಮಾಲಿಕ್ಯೂಲ್ ರಿಲೇಟಿವ್ಲಿ ಇಟ್ ಈಸ್ ಅಪೋಸಿಂಗ್ ದಿ ಮೂಮೆಂಟ್ ಆಫ್ ದಿ ಪ್ರೀವಿಯಸ್ ಒನ್ ಆರ್ ದಿ ಫರ್ದರ್ ಒನ್. ಅಂಡ್ ದೇರ್ ಫೋರ್
ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇಟ್ ವಿಲ್ ಆಕ್ಚುಲಿ ಹ್ಯಾವ್ ದಿ ಮ್ಯಾಕ್ಸಿಮಮ್ ವೆಲಾಸಿಟಿ ಸೆಂಟ್ರಲ್. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಟೀ ಕಪ್ ಅಲ್ಲಿ ಸರ್ಫೇಸ್ ಕಾರ್ನರ್ ಸರ್ಫೇಸ್ ಇರುತ್ತಲ್ಲ, ಈ ಜಾಗದಲ್ಲಿರುವ ಮಾಲಿಕ್ಯೂಲ್ಸ್ ಮೂವ್ ಮಾಡಲ್ಲ ಅಥವಾ ತುಂಬಾ ಕಮ್ಮಿ ಮೂವ್ ಮಾಡ್ತಾ ಇರುತ್ತೆ, ಮಿನಿಮಮ್ ವೆಲಾಸಿಟಿ ಇರುತ್ತೆ ಅಲ್ಲಿಗೆ. ಓಕೆ, ಅದು ಯಾಕೆ ಆಗ್ತಿದೆ? ಬಿಕಾಸ್ ದ ರಿಲೇಟಿವ್ ಅಬ್ಸ್ಟ್ರಕ್ಷನ್ ಬಿಟ್ವೀನ್ ದಿ ಲೇಯರ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಲಿಕ್ವಿಡ್. ಸೊ ದಿಸ್ ಇಸ್ ವಾಟ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ವಿಸ್ಕಾಸಿಟಿ. ಕರೆಕ್ಟ್ ಆಗಿ ನಾಪ್ಕ ಇಟ್ಕೊಳ್ಳಿ, ಈ ತರದ ಕ್ವಶನ್ ಮುಂಚೆನೂ ಕೇಳಿದ್ರು. ಓಕೆ, ಸೊ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಸೊ ಆ ನ್ಯೂ ಏನಿತ್ತು, ದಟ್ ಇಸ್ ವಾಟ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಅದನ್ನ ನಾನು ಸಪರೇಟ್ ಆಗಿ ಬರೆಯೋದಾದ್ರೆ, ವಿಚ್ ಇಸ್ ನಥಿಂಗ್ ಬಟ್ ಫೋರ್ಸ್ ಬೈ ಏರಿಯಾ ಇಂಟು ವೆಲಾಸಿಟಿ ಗ್ರೇಡಿಯಂಟ್, ಎಫ್ ಡಿವೈಡೆಡ್ ಬೈ ಎ ಇಂಟು ಡಿ ವಿ ಬೈ ಡಿ ಎಕ್ಸ್. ಸೊ ಇದ್ರದ್ದು ಯೂನಿಟ್ಸ್ ಬರ್ಕೊಳ್ಳಿ, ಎಮ್ ಎಲ್ ಟು ದಿ ಪವರ್ ಆಫ್ -1 ಟಿ ಟು ದಿ ಪವರ್ ಆಫ್ -1. ಅದು ನೋಡಿದ್ದೀರಾ ನೀವು? ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ದಿಸ್. ಸೊ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಮಗೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಗೊತ್ತಿತ್ತು. ನೋಡಿ, ಮಾಡ್ಯುಲಸ್ ಆಫ್ ರಿಜಿಡಿಟಿ ಮಾಡಬೇಕಂದ್ರೆ ಏನು? ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಎಫ್ ಡಿವೈಡೆಡ್ ಬೈ ಎ ಇಂಟು ವಿ ಡಿವೈಡೆಡ್ ಬೈ ಎಕ್ಸ್. ಸೊ ಇದನ್ನ ಏನಂತ ಬರೀಬೋದು ನಾನು? ಎಫ್ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಎಕ್ಸ್ ಬೈ ಟಿ ಅಂತ ಬರೀಬೋದಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಬೈ ಟಿ ಅಂತ ಬರ್ಕೋಬೋದು. ಸೊ ಈ ಬೈ ಟಿ ಅಂದರೆ ಏನು? ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ರೇಟ್ ಅಂತ ಅರ್ಥ. ರೇಟ್ ಆಫ್ ಚೇಂಜ್ ಥರ ಟೈಮಲ್ಲಿ ಡಿವೈಡ್ ಮಾಡಿದ್ವಾ, ಸೊ ಸ್ಟ್ರೈನ್ ರೇಟ್. ಸೊ ಇದು ಬೇಸಿಕಲಿ ಏನು, ಇದು ಅದೇ ಥರ ಇದೆ, ಇದು ಫಾರ್ಮುಲಾ ಇಲ್ಲಿ ನೋಡಿದ್ರೆ ನೀವು. ಓಕೆ, ಸೊ ಏನು ರಿಜಿಡಿಟಿ ಮಾಡ್ಯುಲಸ್ ಏನು ಮಾಡುತ್ತೆ, ಅದನ್ನೇ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿನ ಎಸೆನ್ಷಿಯಲಿ ಮಾಡ್ತಾ ಇದೆ ಇಲ್ಲಿ. ಓಕೆ ಓಕೆ ಫೈನ್. ಓಕೆ, ಒಂದೇ ಒಂದು ಸೆಕೆಂಡು ಒಂದು ನಿಲ್ಲಿಸ್ತೀನಿ, ಬರ್ತೀನಿ ಮತ್ತೆ ವಾಪಸ್ಸು. ಹಾಗೇ ಇರಿ, ಹೋಗಬೇಡಿ.